ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂತ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರ್ಲಿ ಮತ್ತು 2028-29 ಚುನಾವಣಾ ಪೂರ್ವಕವಾಗಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಕಿತ್ತೂರು ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೆಸ್ತಾ ಇದೆ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭೇಟಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ವಿಧಾನಸಭಾ 61ನೇ ವಿಧಾನಸಭಾ ಕ್ಷೇತ್ರದ SC ಮೀಸಲಾತಿ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡದಿಂದ ಭೇಟಿ ಮಾಡಲಾಗಿದೆ. ನಮ್ಮ ಜೊತೆ ಸತತವಾಗಿ 2 ಬಾರಿ 2016ರಿಂದ 18ರವರೆಗೆ ಅಬಕಾರಿ ಸಚಿವರು ಮತ್ತು ಸಕ್ಕರೆ ಕಾರ್ಖಾನೆ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು, ಮತ್ತೆ 2023ರಿಂದ 26ರವರೆಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಕೂಡ ಇವಾಗೂ ಕೂಡ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತು ಕ್ಷೇತ್ರದ ಸಾಮಾನ್ಯ ವ್ಯಕ್ತಿ, ಸಿಂಪಲ್ ರಾಜಕಾರಣಿ. ಕೆಲಸ ಮುಗಿದ್ರೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿಕೊಂಡು ಮತ್ತು ಇಲ್ಲಿಯವರೆಗೆ ಸಜ್ಜನಶೀಲ ಮತ್ತು ಸಿಂಪಲ್ ಆಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಂಡ್ ಬಂದಿರತಕ್ಕಂಥ ಮಾನ್ಯ ಶ್ರೀ RB ತಿಮ್ಮಾಪುರ ಅವ್ರ ಜೊತೆ ಇಂದು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ವಿಶೇಷವಾಗಿ ನಾವು ಸಂದರ್ಶನ ನಡೆಸ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ RB ತಿಮ್ಮಾಪುರ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮುಂದಿನ 28 ಮತ್ತು DK ಶಿವಕುಮಾರ್ ಅವರ ಆಡಳಿತ ಮತ್ತೆ ಹಿಂದಿನ ಕಳೆದ ಸಿದ್ದರಾಮಯ್ಯ ಅವರ ಆಡಳಿತಕ್ಕೂ ಅವರ ಕ್ಯಾಬಿನೆಟ್ ನಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಮುಂದೆ ಕ್ಯಾಬಿನೆಟ್ ನಲ್ಲಿ ಇವರಿಗೆ ಅವಕಾಶ ಸಿಗಬಹುದಾ ಅಥವಾ ಒಂದು ಸಾಮಾನ್ಯ ಶಾಸಕರಾಗಿ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗಬಹುದಾ, ಮತ್ತೆ ಕ್ಷೇತ್ರದಲ್ಲಿ ಜನ ಇವರ ಮೇಲೆ ಬಹಳಷ್ಟು ಪ್ರೀತಿ, ವಿಶ್ವಾಸ ಮತ್ತು ಒಂದು ನಮ್ಮ ಮನೆಯ ಹಿರೇತನ ತೆಲಿ ಅಂತೇಳಿ ಇವ್ರಿಗೆ ಕರೀತಾ ಇದ್ದಾರೆ, ಅದು ಮುಧೋಳ ಕ್ಷೇತ್ರದಲ್ಲಿ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ RB ತಿಮ್ಮಾಪುರ ಸರ್ ಇದ್ದಾರೆ. ಮುಂದಿನ 28ರ ಭವಿಷ್ಯ, ಈಗಿನ ಸ್ಥಳೀಯ ಸಂಸ್ಥೆ ಚುನಾವಣೆ, DK ಶಿವಕುಮಾರ್ ಆಡಳಿತ, ಇವೆಲ್ಲ ವಿಷಯಗಳನ್ನು ಅವರಿಂದ ಚರ್ಚೆ ಮಾಡೋಣ. ಈ ಸಂದರ್ಶನ ಪ್ರಾರಂಭ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದಾರೆ RB ತಿಮ್ಮಾಪುರ ಸರ್? ಹಾ, ಚೆನ್ನಾಗಿದ್ದೀನಿ. ಬಹಳ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೆ. ಸೌಭಾಗ್ಯದ ನಿಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ನನಗೆ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೊಂತೇನೆ. ಹೇಗಿದ್ದೀರಾ ಸರ್ ಆರೋಗ್ಯದಲ್ಲಿ? ಮೊದಲ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಸರ್? ಸರ್, ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದರೆ, ಜನ ನಿಮ್ಮನ್ನ ಕೈ ಹಿಡಿದ್ರು. 89 ನಿಮ್ಮ ರಾಜಕಾರಣ ಪ್ರಾರಂಭವಾಗಿದ್ದು ಇಲ್ಲಿವರೆಗೆ 2 ಬಾರಿ ಸಚಿವರಾಗಿ, ಶಾಸಕರಾಗಿ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು. ಮುಧೋಳದಲ್ಲಿ ಜನ ನಿಮಗೆ ನನ್ನ ಪ್ರಕಾರದಿಂದ ಈ ಗ್ರೌಂಡ್ ವರ್ಕ್ 28ರ ಗ್ರೌಂಡ್ ವರ್ಕ್ ಪ್ರಾರಂಭ ಮಾಡಿದ ಪ್ರಕಾರದಿಂದ ಜನ ಅಂತ ಇದ್ದಾರೆ, ಹಿಂದೆ ತಪ್ಪು ಮಾಡಿದ್ವಿ, 28ಕ್ಕೆ ಆ ತಪ್ಪು ಆಗೋದಿಲ್ಲ, 23ರಲ್ಲಿ ಯಾವ ರೀತಿ ವಿಜಯಶಾಲಿ ಆಗಿದ್ದಾವೆ 28ಕ್ಕೂ ಅದೇ ಖಚಿತ ಅಂತ ಹೇಳ್ತಾರೆ ಸರ್. ಈ 2 ಬಾರಿ ಸಚಿವತ್ವ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಸರ್ ಈ ಕ್ಷೇತ್ರದ ಬಗ್ಗೆ ತಾವು? ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಕೊಟ್ಟು 89ರಲ್ಲಿ ಶಾಸಕನಾಗಿ ಒಟ್ಟು 6 ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀನಿ. SM ಕೃಷ್ಣ ಅವರ ಸರ್ಕಾರದಲ್ಲಿ APMC ಮಿನಿಸ್ಟರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ನಾನು ಅನುಭವ ನನ್ನಲ್ಲಿ ಹಾಗೆ KHDC ಚೇರ್ಮನ್ ಆದ ಮೂಲಿಯವ್ರ ಟೈಮ್. SM ಕೃಷ್ಣಾಜಿಯವರ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಿನಿಸ್ಟರ್ ಇದ್ದೆ, ಪ್ಲ್ಯಾನಿಂಗ್ ಇದ್ದೆ, ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಇದ್ದೆ, ಸ್ಟ್ಯಾಟಿಸ್ಟಿಕ್. ಆ ನಂತರದಲ್ಲಿ ನಾನು MLC ಆದ ನಂತರ ಸಿದ್ದರಾಮಯ್ಯಜಿಯವರ ಹತ್ರ ಅಬಕಾರಿ ಇಲಾಖೆ ಇದ್ದೆ. ಕೊಯ್ಲೇಷನ್ ಸರ್ಕಾರದಲ್ಲಿ ಸಕ್ಕರೆ ಮಂತ್ರಿ ಆಗಿದ್ದೆ. ಮತ್ತೆ ಈಗ 3 ವರ್ಷ ಅಬಕಾರಿ ಮಂತ್ರಿ ಆಗಿದೆ. ಮುಧೋಳ ಜನತೆ ನನಗೆ ಆಶೀರ್ವಾದ ಮಾಡಿದ್ರಿಂದ ನಾನು ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ನನಗೆ ಸಿಕ್ಕಾಯಿತು. ಸಿದ್ದರಾಮಯ್ಯಜಿ ನೇತೃತ್ವ ಸರ್ಕಾರದಲ್ಲಿ ಸೋಷಿಯಲಿಸ್ಟ್ ಅಂದರೆ ಅವನು ಸೋಷಿಯಲಿಸ್ಟ್, ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಅಂತಹ ಮುಖ್ಯಮಂತ್ರಿಗಳನ್ನ ನೋಡಬೇಕು, ಹಾಗೂ ಅಷ್ಟೇ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಎಲ್ಲ ಜಾತಿ ಜನಾಂಗದವ್ರನ್ನ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು. ಈಗ ಪ್ರೋಗ್ರೆಸಿವ್ ಥಿಂಕರ್ DK ಶಿವಕುಮಾರ್ ಸಾಹೇಬ್, ಅವರಿಗೂ ಸಿದ್ದರಾಮಯ್ಯಜಿ ಅವರು ಸಪೋರ್ಟ್ ಮಾಡ್ತಕ್ಕಂಥದ್ದು, ಸಲಹೆ ಕೊಡ್ತಕ್ಕಂಥದ್ದು ಕೆಲಸ ಇವತ್ತು ಆಗ್ತದೆ. ನಾನು ಇಲ್ಲಿ ಮುಧೋಳಕ್ಕೆ 8 ಬ್ಯಾರೇಜ್ಗಳ ನಿರ್ಮಾಣ, ಆವತ್ತು ಪವರ್ ಸ್ಟೇಷನ್ಗಳನ್ನು ಸಿಕ್ಕಾಪಟ್ಟೆ ತರ್ತಕ್ಕಂಥದ್ದು. ಇವತ್ತು ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗ್ತಿದ್ರೆ ಅವತ್ತಿನ 8 ಬ್ಯಾರೇಜ್. ಪವರ್ ಸೆಕ್ಟರ್ದಲ್ಲಿ ನಾನ್ತಕ್ಕಂಥ
ಸ್ಟೇಷನ್ಗಳಲ್ಲಿ ತರ್ತಕ್ಕಂಥದ್ದು. ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಇಲ್ಲಿ ನಾನು ಭಾಳ ಅದ್ಭುತವಾದ ಕೆಲಸ ಮಾಡಲಿಕ್ಕೆ ನನಗಿಂದ ಸಾಧ್ಯ ಆಯಿತು. ಅದು ಮುಧೋಳ ಜನತೆ ಆಶೀರ್ವಾದ. ಹೀಗೆ ಶಿಕ್ಷಣ ರಂಗದಲ್ಲಿ ಮತ್ತೊಂದರಲ್ಲಿ ನಾನು ಅಭಿವೃದ್ಧಿ ಕೆಲಸಗಳು ನಾನು ಮಾಡಿ, ಹೀಗೆ ಇವತ್ತು ಮುಧೋಳಕ್ಕೆ 24x7 ಡ್ರಿಂಕಿಂಗ್ ವಾಟರ್ ಇವಾಗಲೇ ಕೆಲಸ ಪ್ರಾರಂಭ ಆಗಿದೆ. ರನ್ನನ ಒಂದು ವೈಭವವನ್ನು ಮಾಡೋದ್ರ ಮೂಲಕ ರನ್ನನ ಹಿರಿಮೆ ಗರಿಮೆ ನೀವು ಜನತೆಗೆ ತಿಳಿಸ್ತಕ್ಕಂಥದ್ದು. ಎಷ್ಟೋ ವರ್ಷಗಳಿಂದ ಆಗಲಾರ್ದಂಥ ಇವತ್ತು ಮುಧೋಳ ಯಾದವಾಡ ಬ್ರಿಡ್ಜ್ ಮತ್ತೆ ಇವತ್ತು ಅದನ್ನ ಎತ್ತರಿಸ್ತಕ್ಕಂಥ. ಇವತ್ತು ನಾನು ಅಲ್ಲಿಂದ ಬಂದೆ ಸರ್, ಮುಧೋಳ ಯಾದವಾಡದಿಂದ ಬಂದೆ ಸರ್ ನಾನು. ಬೆಳಗಲಿ ಹಾಗೂ ಲೋಕಾಪುರ ದೊಡ್ಡ ಪಟ್ಟಣಕ್ಕೆ 24x7 ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ. ಮುಧೋಳದಲ್ಲಿ ಭಾರಿ ಒತ್ತಡದಿಂದ ಎಷ್ಟೋ ಜನರ ಸಾವು ನೋವು ಆಗ್ತಿತ್ತು. ಬೈಪಾಸ್ಗಳನ್ನ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಹಲವಾರು ಈ ಗಾರ್ಡನ್ಗಳು, ಸ್ಟೇಡಿಯಂಗಳನ್ನು, ಇವತ್ತು ಒಂದು ಜಿಮ್ ಮಾಡೋದ್ರ ಮೂಲಕ, ವಾಕಿಂಗ್ ಟ್ರ್ಯಾಕ್ ಮಾಡೋದ್ರ ಮೂಲಕ, ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಯೋಚನೆ ಹಾಕ್ಕೊಂಡಿದ್ದೀವಿ. ಬ್ಯಾಡ್ಮಿಂಟನ್ ಹಾಲ್ ಆಗ್ತಾ ಇದೆ. ಹೀಗೆ ಅಭಿವೃದ್ಧಿ ಕೆಲಸಗಳನ್ನ ನಾವು ಕೈಗೆತ್ಕೊಂಡಿದ್ದೀವಿ. ಇದು ನನ್ನ ಭಾಗ್ಯ ಹಾಗೆ ಅಂತಕ್ಕಂಥದ್ದು. ಇದು ಮುಧೋಳ ತಾಲೂಕಿನ ಜನತೆ ಆಶೀರ್ವಾದ. ಸರ್, ಲಾಸ್ಟ್ ಟೈಮ್ ತಾವು 23ರಿಂದ 26ರವರೆಗೆ 3 ವರ್ಷ ತಾವೇನು ಸಿದ್ದರಾಮಯ್ಯ ಸಚಿವರಲ್ಲಿ ಆಪ್ತರಾಗಿ ಗುರುತಿಸ್ಕೊಂಡು ತಾವು ಅಬಕಾರಿ ಇಲಾಖೆ ಸಚಿವರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ. ಈ ಬಾರಿ ಆ ಸೌಭಾಗ್ಯ ಸಿಗಬಹುದಾ ಸರ್ ನಿಮಗೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ? ನಾನು ಯಾವಾಗಲೂ ಭರವಸೆ ಇಟ್ಕೊಂಡಂಥ ವ್ಯಕ್ತಿ. ನನ್ಗೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಭರವಸೆ. ನಾನು ನಿರಾಶೆಗೊಳ್ಳತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಮಾಡ್ತಕ್ಕಂಥ ಕೆಲಸ 60 ವರ್ಷಗಳಲ್ಲಿ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಬದಲಾವಣೆಗಳು ತಂದೆ. ನಾನು ಹಲವಾರು ಅಬಕಾರಿ ಇಲಾಖೆಯಲ್ಲಿ ಬದಲಾವಣೆಗಳು ತಂದೆ. ಲಿಕ್ಕರ್ ರೇಟ್ ಮೇಲೆ, ಲಿಕ್ಕರ್ ಬೇಸ್ ಮೇಲೆ ರೇಟ್ ಫಿಕ್ಸ್ ಮಾಡ್ತಕ್ಕಂಥ, ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಈ ಲೈಸೆನ್ಸ್ ಕೊಡೋದ್ರಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು, ಸ್ಟೇಜ್ಗಳು ಇರ್ತಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ 16 ಸ್ಟೇಜ್ಗಳಂತಂದು 6ಕ್ಕೆ ತರ್ತಕ್ಕಂಥದ್ದು. ಈ ವ್ಯಾಪಾರದಲ್ಲಿ ದಲಿತರು ಯಾರು ಇರ್ತಿರ್ಲಿಲ್ಲ. ಹರಾಜು ಮುಖಾಂತರ ಅವ್ರಿಗೆ ರಿಸರ್ವೇಷನ್ ಕೊಟ್ಟೆ, ಒಳ ಮೀಸಲಾತಿ ಆದಿಯಾಗಿ ರಿಸರ್ವೇಷನ್ ಕೊಟ್ಟಿದ್ದೇವೆ. ಇವತ್ತದು ಬರ್ತಾ ಇದೆ. ಹೀಗೆ 60 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ತಟ್ಟಲಾರದೆ ಇರ್ತಕ್ಕಂಥದ್ದು ನಾವು ಬದಲಾವಣೆ ತಂದೆ. ಬೆಂಗಳೂರಲ್ಲಿ 5 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ನನಗೆ ಒಂದು ಖುಷಿ, ನಾನು ಇಷ್ಟೆಲ್ಲ ಬದಲಾವಣೆ ತಂದಿದ್ದೀನಲ್ಲ ಅಂತಕ್ಕಂಥ. ಅದರಿಂದ ನಾನು ಈ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಾಗ ನಾನು ಕೆಲಸ ಮಾಡಿದೆ. APMC ಮಿನಿಸ್ಟರ್ದಾಗ ಕೆಲಸ ಮಾಡಿದೆ. APMC ಮಿನಿಸ್ಟರ್ ತರಕಾರಿಗೂ ಆವರ್ತ ನಿಧಿ ತರ್ತಕ್ಕಂಥದ್ದು, ರೈತರಿಗೆ ಎಕ್ಸ್ಪೋರ್ಟ್ ಇನ್ಫಾರ್ಮೇಷನ್ ಸೆಂಟರ್ ತೆಗಿತಕ್ಕಂಥದ್ದು, ರೈತ ಸಂತೆಗಳನ್ನ ಮಾಡ್ತಕ್ಕಂಥದ್ದು. ಹೀಗೆ ಆವಾಗೂ ನಾವು ಭಾರಿ ಬದಲಾವಣೆ. ಇವೆಲ್ಲವನ್ನು ಗಮನಿಸಿದರೆ ನಾನು ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅದನ್ನು ಬದಲಾವಣೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಆ ಖುಷಿ ನನಗಿದೆ. ನನಗೆ ಅವಕಾಶ ಕಲ್ಪಿಸಿಕೊಡ್ತಾರೆ ಅಂತಕ್ಕಂಥ ಭಾವನೆ. ಯಾಕಂದರೆ ಖರ್ಗೆ ಸಾಹೇಬ್ರಲ್ಲಿ AICC ಅಧ್ಯಕ್ಷರಿದ್ದಾರೆ. ಅವರು ಇನ್ ಆ್ಯಂಡ್ ಔಟ್ ಕರ್ನಾಟಕದೆಲ್ಲವೂ ಗೊತ್ತಿತ್ತು. ಸಿದ್ದರಾಮಯ್ಯ ಸಾಹೇಬ್ರಂತೂ ಎಲ್ಲ ಜಾತಿ ಜನಾಂಗದವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು. DK ಶಿವಕುಮಾರ್ ಸಾಹೇಬ್ರಿಗೆ CM ಅದಾರೆ. ಅವರು ನಾವು 89ದಲ್ಲಿ MLA ಆದವರು, ಮಂತ್ರಿಗಳಾದವರು. 89ದಲ್ಲಿ ನಾನು MLA ಆದೆ, ಪ್ರಥಮ MLA. 99ದಲ್ಲಿ ಅವ್ರ ಜೊತೆ ನಾನು ಮಂತ್ರಿ. ಅವ್ರಿಗೂ ನಾನು ಚೆನ್ನಾಗಿ ಕಾರ್ಯವೈಖರಿ. ಆದ್ದರಿಂದ ನಾನು ಯಾವಾಗಲೂ ಭರವಸೆ ನಾಯಕನೇ ವಿನ ಇದು ಆಗೋದಿಲ್ಲ ಅದು ಆಗೋದಿಲ್ಲ ಅಂತಕ್ಕಂಥ ಯಾವತ್ತೂ ಆ ಭಾವನೆ ನನ್ನ ತಿಳಿಯೋದು. ಒಂದು ವಿಷಯ ಸರ್, ಅರವಿಂದ್ ತಿಮ್ಮಾಪುರ್ ಸರ್ ನಾನು ಬಹಳಷ್ಟು ಕಡೆ ಕೇಳಿದ್ದೇನೆ, ತಾಳ್ಮೆಯ ಸರ್ದಾರ ಅಂತ ಹೇಳಿ ಕರೀತಾರೆ ಸರ್ ನಿಮಗೆ. ಯಾಕೆ ಸರ್ ಈ ಹೆಸರು? ನಾವೆಲ್ಲವನ್ನು ಕೂಲಾಗಿ ತೆಗೆದುಕೊಂಡು ಸಾರ್ವಜನಿಕ ಬದುಕಿದ್ದು. ನಾವು ರಾಜ ಮಹಾರಾಜರಲ್ಲ. 2 ಲಕ್ಷ ಜನ ನಾವು ಎಲ್ಲಿ ಅಡ್ಡಾಡಿನಿಲ್ಲ, ನಾವು ನಮ್ಮ ಕೆಲಸ ಮಾಡ್ಕೊಳಕ್ಕಾಗಲ್ಲಪ್ಪ.
ನೀನು ಪ್ರತಿನಿಧಿಯಾಗಿ ಕೆಲಸ ಮಾಡವು ಅಂತೇಳಿ ನನ್ನ ಕಳಿಸಿದ್ದಾರೆ. ಅದನ್ನ ನಾನು ಅವರ ಸೇವಕನೇ ವಿನ ರಾಜ ಮಹಾರಾಜ. ಹ್ಮ್. ಆ ಭಾವನೆ ನನ್ನ ಯಾವತ್ತೂ ಕಾಡ್ತಾ ಇತ್ತು. ಇವೆಲ್ಲವೂ ನಾನು ಇವತ್ತು ಕಾರ್ನಲ್ಲಿ ಸರ್ಕಾರಿ ಬಂಗಲೆಯಲ್ಲಿ ಇರ್ತಿದ್ರೆ ಅದು ನನ್ನ ಮುದುಳು ಜನತೆ ಕೊಟ್ಟಂತ ಆಶೀರ್ವಾದ, ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಆಶೀರ್ವಾದ. ಸರಿ ಸರ್, ಈ ಸಿದ್ದರಾಮಯ್ಯ ಅವ್ರ ಜೊತೆ ತಾವು ಕೆಲಸ ಮಾಡಿರಿ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರಿ. ಆಡಳಿತ ಈಗ ಪ್ರಾರಂಭವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಡಳಿತ, ಹಿಂದೆ ಉಪ ಚೀಫ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. ಅವಾಗಿನ ಡಿ ಕೆ ಶಿವಕುಮಾರ್ಗೂ ಈಗಿನ ಡಿ ಕೆ ಶಿವಕುಮಾರ್ಗೂ ಮತ್ತು ಅವಾಗಿನ ಸಿದ್ದರಾಮಯ್ಯ ಅವರಿಗೂ ಮತ್ತು ಈಗಿನ ಸಿದ್ದರಾಮಯ್ಯ ಅವರಿಗೂ ಇರುವಂತ ವ್ಯತ್ಯಾಸಗಳನ್ನು ಏನು ಸರ್? ಜನ ಮಾತನಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರನ್ನ ಈ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು, ಅವರು ಅವ್ರ ಕಾಲರ್ಗೆ ಡ್ಯಾಮೇಜ್ ಆಗಿದೆ, ಅಹಿಂದ ಮತಗಳನ್ನು 28ಕ್ಕೆ ಬರೋದಿಲ್ಲ ಅಂತೇಳಿ ಜನ ಮಾತನಾಡ್ಕೊಂತ ಇದಾರೆ. ಕೆಲವೊಂದಿಷ್ಟು ಭಾಗದಲ್ಲಿ, ಎಲ್ಲರೂ ಅಂತಲ್ಲ ಸರ್, ಕೆಲವೊಂದಿಷ್ಟು ಭಾಗದಲ್ಲಿ ಮಾತನಾಡ್ಕೊಂತ ಇದಾರೆ. ಇದ್ರ ಪ್ರಕಾರ ಎರಡೂ ಕಡೆಯಿಂದ ಬಹಳ ಆಪ್ತರಾಗಿ ಅನ್ಯೋನ್ಯವಾಗಿ ಇದ್ದಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಯಾರಿಗೆ ದ್ರೋಹ ಮಾಡ್ಲಾರ್ದ, ಅವನಿಗೆ ನನಗೆ ಅಧಿಕಾರ ಇಲ್ಲ, ಇವ್ರಿಗೆ ದ್ರೋಹ ಮಾಡ್ಬೇಕಂತಕ್ಕಂಥ ಭಾವನೆ ಅವ್ರ ಬರಲ್ಲ. ಇವತ್ತು ನನಗೆ 8 ವರ್ಷ ನನಗೆ ಅವಕಾಶ ಕೊಟ್ಟಿದೆ ಮುಖ್ಯಮಂತ್ರಿ ಪಕ್ಷ. ನಾನಿನ್ನೂ ಪಕ್ಷಕ್ಕಾಗಿ ಹಲವಾರು ಕೆಲಸಗಳನ್ನು ಮಾಡಬೇಕು, ಪಕ್ಷ ಅಧಿಕಾರ ತರಬೇಕು, ಇನ್ನೂ ಹಲವಾರು ಜನತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಉತ್ಸಾಹಿ ನಾಯಕ ಅವರು. ಅವ್ರಿಗೆ ಬೇಸರ ತರ್ತಕ್ಕಂಥದ್ದಾಗಲಿ ಬೇಸರ ಆಗ್ತಕ್ಕಂಥದ್ದಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಾನು ಚೆಲುವಂತ, ನಾನು ಈ ರಾಜ್ಯಕ್ಕೆ ಏನಾದರೂ ಮಾಡಬೇಕು, ನಾನು ನನ್ನ ಹೆಸರನ್ನು ಇವತ್ತು ಉಳಿಸ್ಬೇಕು, ಜನತೆಗೆ ನಾನು ಕೊಡುಗೆ ದೊಡ್ಡದಾಗಿರ್ಬೇಕಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ಬೇಕು. ಇವ್ರಿಗೆ ಸಲಹೆ ಸೂಚನೆ ಕೊಡಲಿಕ್ಕೆ ನಮ್ಮ ಖರ್ಗೆ ಸಾಹೇಬ್. ಇಲ್ಲಿವರೆಗೆ ನಾನು ಕಂಡ ಹಾಗೆ ಮುಖ್ಯಮಂತ್ರಿಗಳು ಇಳಿದ ನಂತರ ಸಿದ್ದರಾಮಯ್ಯ ಸಾಹೇಬರು ಅಪಸ್ವರ ಎತ್ತಿ ಯಾರಿಗೂ, ಅವರು ಈ ಪಕ್ಷದ ಬಗ್ಗೆನೇ ಹೇಳ್ತಾರೆ, ಅದನ್ನ ಯಾವ ರೀತಿ ಆರ್ಗನೈಸ್ ಮಾಡ್ಬೇಕಂತ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವಿಚಾರದಲ್ಲಿ ಅವರೆಂದೂ ಎಂದು ಸರಿ ಇರಬೇಕು. ಗಟ್ಟಿ ಧ್ವನಿಯಿಂದ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಏರುಪೇರು ಆಗಬಾರ್ದು ಅಂತಕ್ಕಂಥ ಹೇಳುವ ವ್ಯಕ್ತಿತ್ವ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಾಹೇಬ್, ಡಿ ಕೆ ಶಿವಕುಮಾರ್ ಸರ್ ಪಾಲನೆ ಮಾಡಬೇಕಲ್ಲ. ಪಕ್ಷದ ಹಿರಿಯ ನಾಯಕರ ಸಲಹೆ ಸೂಚನೆಗಳನ್ನ ಗಮನಿಸಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಡಿ ಕೆ ಶಿವಕುಮಾರ್ ಸಾಹೇಬ್. ಸರಿ ಸರ್, ಲಾಸ್ಟ್ ಟೈಮ್ ತಾವು ಜಿಲ್ಲಾ ಉಸ್ತುವಾರಿ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ತಮ್ಮ ಬಾಗಲಕೋಟಕ್ಕೆ ಮತ್ತು ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಬರುವಂತಹ 7 ವಿಧಾನಸಭಾ ಕ್ಷೇತ್ರ, ಇನ್ಕ್ಲೂಡಿಂಗ್ ನಿಮ್ ವಿಧಾನಸಭಾ ಹಿಡ್ಕೊಂಡು ತಾವು 7 ವಿಧಾನಸಭಾ ಕ್ಷೇತ್ರಕ್ಕೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ತಾವು ವ್ಯಕ್ತಿತೀತವಾಗಿ ಕೂಡ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈಯಾಗಿರ್ತಕ್ಕಂಥವ್ರು. ಮುಂದೆ ನಿಮಗೆ ಅವಕಾಶ ಸಿಗಲಿ ಅಥವಾ ಸಿಗ್ಲಿಕ್ಕೂ ಇರಲಿ, ಸಚಿವ ಸ್ಥಾನದಲ್ಲಿ ಹೇಳ್ತಾ ಇದ್ದಾರೆ, ಬಾಗಲಕೋಟದ ಸಂಪೂರ್ಣ ಅಭಿವೃದ್ಧಿಗೆ 28ರ ಮುಂದಿನ ಕಹಳೆಗೆ ಯಾವ ರೀತಿ ಯಶಸ್ಸನ್ನ ಕಾಣಬಹುದು ಸರ್? ನೋಡಿ ಬ್ರದರ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮತ ಆಲ್ಮಟ್ಟಿ ಡ್ಯಾಮ್ಗೆ ಮುಳುಗಡೆ ಆಗ್ತದೆ. ಆವಾಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ. ಎಷ್ಟೋ ವರ್ಷಗಳಿಂದ ಗೇಟ್ ಹಾಕಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದೆ. ನಾನು ಜಿಲ್ಲಾ ಮಂತ್ರಿ ಇದ್ದಾಗ ಹೇಳಿದೆ ಎಸ್.ಎಂ. ಕೃಷ್ಣಾಜಿ ಅವ್ರಿಗೆ, ನಾನಿದ್ದೀನಿ ಸರ್, ನೀವು ತಲೆ ಕೆಡಿಸ್ಕೊಬೇಡಿ, ಗೇಟ್ ಹಾಕೋಣ. ಹಾಗಿದ್ರೆ ಏನು ಮಾಡಬೇಕು ಅಂದಾಗ ಇಡೀ ಕ್ಯಾಬಿನೆಟನ್ನೇ ಬಾಗಲಕೋಟೆಗೆ ತೆಗೆದುಕೊಂಡು ಬಂದು ಅಲ್ಲಿ ಅವತ್ತು 600 ಕೋಟಿಗೆ ಹೆಚ್ಚಿಗೆ ಮಿಗಿಲಾಗಿ ಹಣ ಬಾಗಲಕೋಟೆಗೆ ಕೊಟ್ಟು ಗೇಟ್ ಹಾಕ್ಸಿ. ಆವಾಗ ಇಲ್ಲಿ ಜನತೆಗೆ ನೀರು ನಿಲ್ತೇವೆ, ನಾವು ಜಮೀನು ಕಳ್ಕೊಂಡೀವಿ. ಆದರೆ ಟ್ರೈಲಲ್ಲಿ ಇರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಎಷ್ಟೋ ಜನತೆಗೆ ಇವತ್ತು ಜೀವನಾಡಿ ಆಯಿತು. ಕೃಷ್ಣ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆ ನೀರು ಅನುಕೂಲ ಆಯಿತು. ಇವತ್ತು ರೈತ ಇವತ್ತು ಸುಖಿಯಾಗಿದ್ದಾನೆ. ನನಗೆ ನೋವಿನ ಸಂಗತಿ ಅಂದರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಅಧಿಕಾರದಲ್ಲಿ ಆ ರೈತ ಮುಳುಗಡೆಯಾದ ಜಮೀನುಗಳಿಗೆ ಇನ್ನು ಏನು ಥರ್ಡ್ ಇದೆ 2 ಎರಡನೇ ತರ್ತೀವಿ.
ಅದಕ್ಕೆ ಜಮೀನುಗಳಿಗೆ ಹಣ ಕೊಡಲಾರ್ದೆ ಸತಾಯಿಸ್ತಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿಗಳಿದ್ದಾರೆ. ಪರ್ ಎಕರ್ ನೀರಾವರಿಗೆ 40 ಲಕ್ಷ, ಡ್ರೈಲ್ಯಾಂಡ್ಗೆ 30 ಲಕ್ಷ ಕೊಡ್ಬೇಕಂತ ಹೇಳಿದಾಗ ಸಿದ್ದರಾಮಯ್ಯ ಎಸ್ ಅಂತಕ್ಕಂಥದ್ದು ಗಲಾಟೆ ಮಾಡಿಕೊಂಡಾಗ ನಮ್ಮ ಮೇಲೆ ಏನದು ತಿಮ್ಮಾಪುರ ಅಂತಕ್ಕಂಥ ಪ್ರೀತಿಲಿ ಹೇಳಿದ್ದು. ಕೊಡ್ಲೇಬೇಕು ಅಂದಾಗ ಆಯ್ತಪ್ಪ ಅಂತಕ್ಕಂಥವ್ರು ಮಾತೃ ಹೃದಯ, ಮಾತೃ ಕರುಳು, ನೀರಾವರಿ ಸಚಿವರಾಗಿ ಇವ್ರು ಸಪೋರ್ಟ್ ಮಾಡ್ತಕ್ಕಂಥ ರೀತಿ. ಇವತ್ತು ನಾನು ಅದು ಮಾಡಿದ ಒಂದು ಕೊಡುಗೆ ಅಲ್ಲೇನು. ಎಸ್, ಹಿಂದಿನ ಸರ್ಕಾರಗಳು 22 ಕೊಡ್ತೀವಿ, 23 ಕೊಡ್ತೀವಿ, ನಾವು ಇಷ್ಟೇ ಏರಿಯಾದಾಗ ಕೊಡ್ತೀವಿ ಅಂತ ಸತಾಯಿಸಿದ್ರು. ಆದರೆ ಈ ಸಲ ನಾವು ಪರ್ ಎಕರ್ 30 ಲಕ್ಷ ಡ್ರೈಲ್ಯಾಂಡ್, 40 ಲಕ್ಷ ನೀರಾವರಿ ಕೊಡ್ತಕ್ಕಂಥ ಕೆಲಸ ರೀಚ್ ಆಯ್ತಾ ಸರ್ ಆ ಹಣ? ಈಗ ಕೊಡ್ತಾ ಇದ್ದೀವಲ್ಲ. ಇದು ಲಾಂಗ್ ಗ್ಯಾಪ್ ಆಗಿ ಇಲ್ಲಿವರೆಗೆ ಒಂದು ಅಕ್ಯುಮುಲೇಟ್ ಆದಂಥದಕ್ಕೆ ನಾವು ಸ್ವಲ್ಪ ಸ್ಲೋಲಿ ಅನ್ನಿಸ್ಬೋದು ಜನಕ್ಕೆ. ಆದರೆ ಎಲ್ಲಿವರೆಗೆ ಕೊಡ್ಲಾರ್ದನ್ನು ಕೊಡಾಕತ್ತೀವಲ್ಲ, ಎಸ್, ಅದು ನಾವು ಕೊಡ್ತೀವಲ್ಲ, ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಲ್ಲ. ಈಗ ಎಷ್ಟು ಜನರಿಗೆ ಸಿಕ್ಕಿರಬಹುದು ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ನಾನು ಬಹುಶಃ ಐ ಥಿಂಕ್ 2,000 3,000 ಕೋಟಿ ರೂಪಾಯಿ ಕೊಟ್ಟು ಪೀಪಲ್ಸ್ ಐಡೆಂಟಿಫೈ. ನಾನು ಪರ್ಟಿಕ್ಯುಲರ್ ಅಂದಾಜ ಸರ್, ಹಾಗೆ ಸುಮ್ಮನೆ ಕ್ಯಾಲ್ಕುಲೇಟ್ ಜನರಲ್ ಆಗಿ ಸುಳ್ಳು ಹೇಳೋದು ಬೇಡ. 3,000 ಕೋಟಿಗೆ ಹೆಚ್ಚು ಹಣ ನಾವು ಸರ್. ಈ ಕೃಷ್ಣ ಅಪ್ಪರು ಪ್ರಾಜೆಕ್ಟ್ ಮೇಲ್ದಂಡೆಗೆ, ಈ ಪ್ರಾಜೆಕ್ಟ್ಗೆ ಮೀಸಲಾಗಿ ಈ ಸರ್ಕಾರದಿಂದ ಎಷ್ಟು ಹಣ ಇಟ್ಟಿದ್ದಾರೆ ಸರ್? ಪ್ರತಿ ವರ್ಷ 5,000 ಕೋಟಿ ಕೊಡೋಣ ಅಂತೇಳಿ ಇಟ್ಕೊಂಡಿದ್ದೀವಿ. ಅದು ಆಗೋದಿಲ್ಲ, 10,000 ಕೊಡಬೇಕು. ಈ ಸಲ 5,000 ಕೋಟಿ ತನಕ ನಾವು ಪ್ರೊವೈಡ್ ಮಾಡ್ತೀವಿ. ಬರ್ತಾ ಹೆಚ್ಚಿಗೆ ಮಾಡಿ ಆ ಹಣ ಕೊಡ್ತಕ್ಕಂಥ ಕೆಲಸ. ಎಸ್, ಓಕೆ ಸರ್. ಈ 2028-29 ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಡಳಿತ್ವ, ಸಿದ್ದರಾಮಯ್ಯ ಅವರ ಬಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಪೋರ್ಟು, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಸಂಘಟನೆಯ ಬಲ ಚತುರಗಳನ್ನು ಮತ್ತು ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರ ಮಾತಿನ ಬಲ ಮತ್ತು ನುಡಿಯ ಧ್ವನಿಯ ಮತ್ತು ವಾಕ ಚತುರದಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು, ಇವೆಲ್ಲ ವಿಷಯದಲ್ಲಿ ಬಾಗಲಕೋಟೆಯ ಮಾಜಿ ಸಚಿವರಾಗಿ ಮತ್ತು ಮುಂದೆ ಅವಕಾಶ ಸಿಕ್ಕರೆ ದುಡಿತೇನೆ, ಅವಕಾಶ ಸಿಗಲಿಲ್ಲ ಅಂದ್ರೂ ಕೂಡ ದುಡಿತೇನೆ ಅನ್ಕೊಂಡ್ಬರ್ತಾರಂತ ಆರ್ ಬಿ ತಿಮ್ಮಾಪುರ ಅವರು 28ಕ್ಕೆ ಯಾವ ರೀತಿ ಕಹಳೆ ಮೂಡಿಸಬಹುದು ಸರ್? ಬಿಜೆಪಿ ಅವರು ಅಂತ ಇದಾರೆ, ಈ ಸರ್ಕಾರ ಭ್ರಷ್ಟದಲ್ಲಿ ಮುಳುಗಿ ಬಿಟ್ಟಿದೆ, ಆದ್ರೆ ಮುಂದೆ ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ, ಆ ಗ್ಯಾರಂಟಿನೇ ಇವ್ರಿಗೆ ಸೋಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಥ ಕಳಪೆ ಮಾತುಗಳದವಲ್ಲ, ಯಾರಂತದನ್ನು ಕರಪ್ಷನ್ದಲ್ಲಿ ಸಿಕ್ಕಬೇಕು ಬಿಜೆಪಿ ಅವರು ಮಾತನಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ವಾಲ್ಮೀಕಿ ನಿಗಮದೊಂದು ಇದೆ, ಅದನ್ನು ಕೋರ್ಟ್ನಲ್ಲಿ ಪ್ರೂವ್ ಆಗಬೇಕು, ನಡೀತಾರೆ. ಅದು ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ್ರು, ಏನಾಯ್ತು? ಮೂಢ ಹಗರಣ ನಮ್ಮ ಮೇಲೆ ದಿನಂಪ್ರತಿ ಹೇಳಿದ್ರು, ಎಲ್ಲ ಸುಳ್ಳೆ. ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಕೂಡ ಬಂತು ದಿನಂಪ್ರತಿ. ಯಾವನೋ ಒಬ್ಬ ಅಲ್ಲಿ ಡಿಸಿನೋ ಇದು ಮಾಡಿದ್ರು, ಅದಕ್ಕೆಲ್ಲ ಇವ್ರು ನನ್ನ ಮೇಲೆ ಆರೋಪ ಮಾಡಿದ್ರು. ಮೋದಿ ಸಾಹೇಬ್ರು ಟ್ರಸ್ಟ್ಗಳ ನೇಮನಕ್ಕೆ ಅವರೇ ಮಾಡಿದಾರಲ್ಲ ರಾಮ ಮಂದಿರಕ್ಕೆ. ಹೌದು, ಇವರೇ ನಾನೇ ಕಟ್ಸಿದ್ದೀನಿ, ನಾನೇ ಭಕ್ತ, ನಾನೇ ಹಿಂದೂ ಧರ್ಮ ಕಟ್ತೀವಿ ಅಂತಕ್ಕಂಥದ್ದನ್ನ ಮೋದಿ ಸಾಹೇಬ್ರು ದೇಶಕ್ಕೆ ಬಿಂಬಿಸಿದ್ರಲ್ಲ. ಈ ಕರಪ್ಷನ್ ಆ ಟ್ರಸ್ಟಿಗಳೇನಾಗುತ್ತೆ, ಯಾರು ನೇಮಣಿಕೆ ಮಾಡಿದ್ರು ಅದೇ ಅವರೇ ಟ್ರಸ್ಟ್, ಅವರೇ ನಂಬಿಕಸ್ಥರು ತಿಳ್ಕೊ. ಯಾವನೊಬ್ಬ ಕ್ಲರ್ಕು ಡಿಸಿನೋ ಮಾಡಿದ್ದಕ್ಕೆ ರಾಜೀನಾಮೆ ಕೇಳ್ತಕ್ಕಂಥವ್ರು ಇವರು. ಹಿಂದೂ ಧರ್ಮನೇ ನಮ್ಮ ಬಂಡವಾಳ, ಧರ್ಮ ರಕ್ಷಕರು ನಾವು ಅಂತಕ್ಕಂಥ ಮಾತು ಹೇಳ್ತಕ್ಕಂಥ ಬಿಜೆಪಿ ಅವರು. ರಾಮನ ಹೆಸರು ಮೇಲೆ ಬಂದಂಥವ್ರು ಜೈರಾಮ್ ಶ್ರೀರಾಮ್ ಅಂತ ಹೇಳ್ಕೊಂಡು ಬಂದವರು. ಆ ರಾಮನ್ನು ಬಿಡ್ಲಾರ್ದ ಭ್ರಷ್ಟಾಚಾರ ಮಾಡ್ತಾರಲ್ಲ ಇವ್ರು ಯಾವ ಹಿಂದೂವಾದಿ? 200 ಕೋಟಿ ಹಗರಣ. ಮತ್ತೆ ಇದಕ್ಕೆ ನಮ್ಮ ಮೋದಿಯವರು ಸುಮ್ಮನೆ ಇರ್ತಕ್ಕಂಥದ್ದು, ಪ್ರಧಾನಿ ತುಟಿ ಬಿಚ್ಚಲಾರ್ದೆ ಇರ್ತಕ್ಕಂಥದ್ದು. ಜನರು ಏನ್ ತಿಳ್ಕೊಂಡಾರ ಇವ್ರ ಬಗ್ಗೆ? ತುಟಿ ಬಿಚ್ಚಲಾರ್ದೆ ಇರೋ ಕಾರಣ ಏನು?
ಹಾಗಾದ್ರೆ ಇನ್ವಾಲ್ ಇದು ಇದಾರಂತ ಜನ ಸಂಶಯ ದೃಷ್ಟಿಯಿಂದ ನೋಡಂಗಿಲ್ಲ ನಮ್ಮ ದೇಶದ ಪ್ರಧಾನಿಯನ್ನ. ನೋಡ್ತಾರೆ ಸರ್, ಇನ್ವಾಲ್ ಆಗಿದಾರಂತ ನೋಡಬಹುದು. ಮತ್ತೆ ಯಾಕೆ ತುಟಿ ಬೀಸ್ತಾ ಇಲ್ಲ? ಏನಿದ್ರಲ್ಲಿ ರಹಸ್ಯ ಸರಿ? ಜನತೆ ರಾಮ ಮಂದಿರ, ರಾಮನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದವರು, ರಾಮನ ಹೆಸರಿನಲ್ಲಿ ಲೂಟಿ ಮಾಡೋದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಏನು? ನಾನೊಬ್ಬ ಹಿಂದೂ ಒಬ್ಬ, ನನಗೆ ರಾಮನ ಹೆಸರಲ್ಲಿ ದುಡ್ಡು ದೋಚಿದ್ರೆ ನನಗೆ ನೋವು ಆಗುದಿಲ್ಲ? ಆಗುತ್ತೆ ಸರ್, ಆಗುತ್ತೆ. ನನಗೆ ಒಂದು ಯಾವುದೋ ಒಂದು ಕೋಮು ಜಾತಿ ಪಟ್ಟ ಕಟ್ತಾರೆ ಇವರು. ನಾನು ದಲಿತನಾಗಿ ಮಂದಿರದಿಂದ ಹೊರಗೆ ಹೋಗಿದ್ದು, ನಾ ಹಿಂದೂ ಅಂತೇಳಿ ಅಡ್ಡಾಡವ್ ನನಗೆ ಇಂಥದ್ದೆಲ್ಲ ಒಂದು ಡ್ಯೂಟಿ ಮಾಡಿದ್ ನೋಡಿದ್ರೆ ಇವ್ರು ದೇಶಕ್ಕೆ ಹೇಳಿದ್ದೇನು? ಹಿಂದೂ ರಾಮ, ಹಿಂದೂ ಅಂತೇಳಿ ಧರ್ಮ ಜಾತಿಗಳಲ್ಲಿ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬಂದು ರಾಮನ ಹುಂಡಿಯಿಂದ 200 ಕೋಟಿ ಕದೀತಾರಂದ್ರೆ ನಾ ಹಿಂದೂ ಆಗಿ ನಾನು ಏನು ಮಾತನಾಡ? ನಾ ಇವ್ರಿಗೆ ಏನು ಅನ್ಬೇಕು? ಹಿಂದೂ ಧರ್ಮದಲ್ಲಿ ಹೀಗೂ ಉಂಟಾ? ಕ್ವಶನ್ ಮಾರ್ಕ್ ಸರ್, ಹೀಗೂ ಉಂಟಾ? ಹೌದು. ಹಾಗಿದ್ರೆ ಬಾಯ್ ಬಿಡ್ತಿದ್ರು ನಮ್ಮ ದೇಶ. ದೇಶ ಧರ್ಮ ಬಂದಾಗ ನಮ್ಮ ಪಕ್ಷ ನಡ್ಕೊಂಡಂತೆ ಗ್ರೇಟ್. ಇಂದ್ರಾಜಿಯವರು ಯಾವ ರೀತಿ ನಡ್ಕೊಂಡ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವ ರೀತಿ, ಒಂದು ತಲೆ ಕಡಿದ್ರೆ 10 ತಲೆ ಕಡಿತೀವಿ ಅನ್ನೋರ್ಗೆ ಪಾಕಿಸ್ತಾನದಿಂದ ಬಂದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಜನ ಕೊಂದು ಹಾಕಿದ್ರಲ್ಲ, ಮೋದಿಯವ್ರು ಯಾಕೆ ಬಾಯ್ಬಿಡ್ಲಿಲ್ಲ? ಅದೇ ಉಗ್ರರು ಇವತ್ತು ಈ ದೇಶವನ್ನ ಮಾತಾಡ್ಲಿಕ್ಕೆ ಬಿಡ್ಲಾರ್ದಂತ ವಾತಾವರಣ ಸೃಷ್ಟಿ ಮಾಡಿ ಚೀನಾ ಅತಿಕ್ರಮಣಿಸ್ತಾ ಇದೆ. ನಾನು ಈ ದೇಶದ ಪರಿಸ್ಥಿತಿಯನ್ನು ದೇಶ ನಂದು ಹಿಂಗಾಯ್ತಲ್ಲ ಅಂತ ಹೇಳ್ಕೊಳಕ್ ನನಗೆ ನೋವು ಅನಿಸುತ್ತೆ. ಹೌದು ಸರ್, ಹೌದು. ನನ್ನ ದೇಶದಲ್ಲಿ ಯಾರು ಪಾಕಿಸ್ತಾನದವರು, ನನ್ನ ದೇಶದಲ್ಲಿ ಯಾರು ಚೀನಾದವರು ಅಂತ. ಆದ್ರೆ ಇವರು ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾವ ದೇಶದವರು ನಮ್ಮ ಜೊತೆ ಬರ್ತಕ್ಕಂಥ ವಾತಾವರಣ ಇಲ್ಲ. ಸಪೋರ್ಟಿಂಗ್ ಎಸ್ ನಾವು ಅದೀವಿ ಅಂತಕ್ಕಂಥದ್ದಿಲ್ಲ. ಅಮೆರಿಕದಿಂದ ಟ್ರಂಪ್ ಅವ್ರಿಗಿರು ಮಾತನಾಡ್ತಕ್ಕಂಥ ರೀತಿ ನೀತಿ, ಅವ್ರು ನಮಗೆ ಮಾತಾಡ್ತಕ್ಕಂಥ ರೀತಿ ನೀತಿ ನೋಡಿದ್ರೆ ಎಷ್ಟು ಮುಜುಗುರ ಆಗ್ತಾ ಇದೆ. ಇವರು ಬಾಯಿನೇ ಬಿಡ್ತಾ ಇಲ್ಲ. ಟ್ರಂಪ್ ಏನು ಮಾತಾಡಿದ್ರು ಕಪ್ ಚುಪ್. ದೇಶಕ್ಕೆ ಇವರು ಏನು ಉತ್ತರ ಕೊಡಬೇಕಂತಾರೆ? ನಮ್ಮ ದೇಶದ ಪ್ರಧಾನಿ ಇಷ್ಟು ಯಾಕೆ ವೀಕ್ ಆಗಿದ್ದಾರೆ? ವೀಕೆಸ್ಟ್ ಪ್ರಧಾನಿನೇ ನಾವು ನೋಡ್ಲಿಲ್ಲ. ಒಂದು ಕಡೆ ಇಡೀ ದೇಶನೇ ಅದಾನಿ ಅಂಬಾನಿಗಳಿಗೆ ಮಾರಾಟಕ್ಕೆ, ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನೆಲ್ಲವೂ ಮುಚ್ಚಿಡ್ತಾ ಇದ್ದಾರೆ. ಈ ದೇಶಕ್ಕೆ ಅದಾನಿ ಅಂಬಾನಿಗಳು ಅಷ್ಟು ಅನಿವಾರ್ಯತೆ ಆದ್ರ ಪ್ರಧಾನಿಗಳೇ ಅವ್ರನ್ನಷ್ಟೇ ಯಾಕೆ ಇಟ್ಕೊಂಡು ಈ ವ್ಯವಹಾರ ಮಾಡ್ತಾ ಇದ್ದಾರೆ? ಅವ್ರಿಗಷ್ಟೇ ಯಾಕೆಲ್ಲ ಇಂಡಸ್ಟ್ರಿಗಳನ್ನ, ನಮ್ಮ ದೇಶದ ಎಲ್ಲ ಇಂಡಸ್ಟ್ರಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಬಿಸ್ನೆಸ್ ಅದಾನಿ ಅಂಬಾನಿ ಥ್ರೂ ನಡೀತಾ ಇದೆ, ಇಬ್ಬರು ವ್ಯಕ್ತಿ ಮೇಲೆ. ಈ ದೇಶದ ಫೈನಾನ್ಸ್ ಇವತ್ತೇನಾದ್ರು ಬಜೆಟ್ ಮಂಡನೆ ಆಗ್ತಿದ್ರೆ, ದೇಶದ ವಿಚಾರಧಾರೆಗಳು, ಹಣಕಾಸಿನ ವಿಚಾರಧಾರೆಗಳು, ಪ್ರಗತಿ ವಿಚಾರಗಳ ಚರ್ಚೆ ಆಗ್ತಿದ್ರೆ ಅದು ಅದಾನಿ ಅಂಬಾನಿ ಅವರು ಕಳಿಸಿದ ನೋಟನ್ನೇ ಇವರು ಓದ್ತಕ್ಕಂಥದ್ದಾಗ್ತಾ ಇದೆ. ಇದು ದುರ್ದೈವ ಅಲ್ಲೇನು? ಇವ್ರು ಯಾಕಷ್ಟು ವೀಕ್ ಆಗಿ ಕೆಲವು ಜನರ ಕಂಟ್ರೋಲ್ದಾಗ ಹೋದ್ರು? ಅದರಿಂದ ಇವರು ವೀಕ್ನೆಸ್ ದೇಶಕ್ಕೆ ಮಾರಕ ಆಗ್ತಾ ಇದೆ.
ಧರ್ಮದ ಹೆಸರು ಹೇಳಿದ್ರು ಅಲ್ಲಿ ಹುಂಡಿಯಾಗ ರೊಕ್ಕ ಹೊಡೆದ್ರು. ದೇಶ ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾದ್ರು. ವಿದೇಶಾಂಗ ನೀತಿಯಲ್ಲಿ ಇವತ್ತು ನಮ್ಮನ್ನ ನೋಡಿ, ಇರಾನ್ ಯುದ್ಧ ಆಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ರಾಹುಲ್ಜಿ ಅವರು ಹೇಳಿದ್ರು. ಎಸ್ ಅದಕ್ಕೆ ಪೂರಕವಾಗಿ ನಾವು ದೇಶಕ್ಕೆ ಏನ್ ಬೇಕು ಅದನ್ನ ತಯಾರಿ ಮಾಡ್ಕೊಳ್ತಕ್ಕಂಥದ್ರಲ್ಲಿ ವಿಫಲರಾದ್ರು. ಗಗನಕ್ಕೇರಿದ ಡೀಸೆಲ್, ಪೆಟ್ರೋಲ್, ಗ್ಯಾಸ್, ದೇಶ ಇಂಥ ಆತಂಕ ಸ್ಥಿತಿಗೆ ತಳ್ಳಿದವರು ಈ ದೇಶದ ಪ್ರಧಾನಿಗಳಲ್ಲೇ. ಸರಿ ಸರ್, ಸರಿಯಾದ ಪ್ರಶ್ನೆ ನೀವು ಮಾಡಿ. ಮತ್ತೆ ಇಂಥವ್ರನ್ನ ಜನ ಆರಿಸಿ ಕಳಿಸ್ತಾರ ನೆಕ್ಸ್ಟ್ ಹೌದು. 29ಕ್ಕೆ. 29ಕ್ಕೆ ಎಲ್ಲ ರಂಗದಲ್ಲಿ ವಿಫಲರಾದಂಥವ್ರು ದೇಶದ. ಅವರು ವೀಕ್ ಆಗಿದ್ದಾರೆ, ಮಾತು ಬರ್ತಾ ಇಲ್ಲ. ಮಾತು ಬರ್ತಾ ಇಲ್ಲ ಅಂದ್ರೆ ಮೌನ ಯಾಕಾದ್ರು? ಅವ್ರಿಗೇನು ಭಯ ಕಾಡ್ತಾ ಇದೆ? ಫ್ರೆಶ್ ಯಾಕೆ ಫೇಸ್ ಮಾಡಕ್ ಹಿಂಜರಿತಾರೆ? ಪಾರ್ಲಿಮೆಂಟ್ದಲ್ಲಿ ಕ್ವಶನ್ ಕೇಳಿದಕ್ಕೆ ಹಿಂಜರಿಕೆಯ ಮಾತುಗಳು. ಅಪೋಸಿಷನ್ ಪಾರ್ಟಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಾರ್ದೆ ಜಾರ್ಕೊಳ್ತಕ್ಕಂಥದ್ದು. ಪಾರ್ಲಿಮೆಂಟ್ ನಡೆದಲ್ಲಿ ವಿಷಯಗಳನ್ನು ಹೊರಗೆ ಹಾಕ್ಲಾರ್ದ ಮುಚ್ಚಿ ಹಾಕ್ತಕ್ಕಂಥದ್ದು. ಎಸ್ ಸರ್. ಯುವಕರು ಇವತ್ತು ಭೀತಿಗಿಳಿದಿದ್ದಾರೆ, ನಮ್ಗೆ ನೌಕರಿ ಇಲ್ಲ, ಜಾಬ್ ಇಲ್ಲ. ಅವ್ರಿಗೆ ಏನನ್ನ ನಾವು ಹೇಳಬಲ್ಲಿ? ಇವತ್ತು ನಮಗೆ ಭಯಾನಕ ವಾತಾವರಣ ಕಾಣ್ತಾ ಇದೆ. ಹಳ್ಳಿ ಗಾಡಿನಲ್ಲಿ ವಿದ್ಯಾರ್ಥಿಗಳು ಓದಿ ಬಿಟೆಕ್ ಎಂಟೆಕ್ ಓದಿ ಅವ್ರು ಉದ್ಯೋಗ ಇಲ್ಲಾರ್ದೆ ಅಲಿತಕ್ಕಂಥ ವಾತಾವರಣ ನೋಡಿದಾಗ ಎಷ್ಟೊಂದು ಭಯ ನಮ್ಗಾಗ್ತಾ ಇದೆ. ಎಷ್ಟು ಇಂಡಸ್ಟ್ರಿಗಳು ಬಂದವು ಇಲ್ಲಿ. ನಮ್ಮ ನೋಟು ಡಾಲರ್ ಎದುರುಗಡೆ ಎಂತ ಹೀನಾಯ ಸ್ಥಿತಿಗೆ ಹೋಗಿದೆ. ಹೌದು, ಶೂನ್ಯ ಆಗ್ಬಿಡ್ತು. ಬೆಲೆನೇ ಇಲ್ಲ ನಮ್ಮ ನೋಟಿಗೆ. ಇಂಥ ಸ್ಥಿತಿ ತಂದವ್ರು ಯಾರು? ಆಡಳಿತ ನಡೆಸಿದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಎಲ್ಲೋ ಒಂದು ಫೋರ್ಸ್ ಅವ್ರನ್ನ ವರ್ಕೌಟ್ ಮಾಡ್ತಾ ಇದೆ. ಐ ಥಿಂಕ್ RSS ಇರ್ಬೋದು, ಅದಾನಿ ಅಂಬಾನಿಗಳಿರ್ಬೋದು, ಮತ್ತೆ ಇವ್ರದ್ದು ಯಾವುದೋ ಒಂದು ವೀಕ್ನೆಸ್ ಆಯ್ತು ಏನೋ ಗೊತ್ತಿಲ್ಲ ನನಗೆ. ಅವ್ರು ಯಾಕೋ ವೀಕ್ ಆಗಿದ್ದಾರೆ, ಮಾತು ಬಂದ್ ಮಾಡಿದ್ದಾರೆ, ಮೌನಕ್ಕೆ ಜಾರಿ ಅಂದ್ರೆ ಬಿಟ್ಟಿದ್ದಾರೆ. ನಿಮ್ ಪ್ರಕಾರ ಆಡ್ಬೇಕಾಗಿರ್ತಕ್ಕಂಥ ಮಾತನ್ನು ಆಡ್ತಾ ಇಲ್ಲ, ಅವಶ್ಯಕತೆ ಇಲ್ಲದಂತ ಮಾತನ್ನು ಆಡ್ತಾ ಇದಾರೆ ಅಂತ ಅಂತಾರೆ. ಜನತೆಗೆ ನೋಡಿ, ರಾಮ ರಾಮ ಅಂದವ್ರು ನಾವು, ಶ್ರೀರಾಮ ಅಂದವ್ರು ನಾವು, ಜಯರಾಮ ಹುಂಡಿ ಕಣ್ಣು ಹಾಕಿದವ್ರು ಯಾರಂದ್ರೆ ಇವ್ರು ಯಾರು ಟ್ರಸ್ಟಿಗಳು ಮಾಡಿದ್ರು ಅವ್ರು. ಅದಕ್ಕೆ ಬಾಯಿ ಬಿಡುದಿಲ್ಲ ಅಂದ್ರೆ ನಾವು ಏನತ್ ನಂಬಿಡು? ಧರ್ಮದ ಹೆಸರಿನಲ್ಲಿ ಬಂದವ್ರು ನೀವು ಅಲ್ಲೇನು ಕೊಳ್ಳಿ ಇಟ್ಟು ಬಿಟ್ಟಲ್ಲಪ್ಪ. ಸರಿ ಸರ್, ಇದ್ರ ಜೊತೆಯಲ್ಲೂ ಕೂಡ ನಾನು ಒಂದು ಪ್ರಶ್ನೆ ಕೇಳಿದೆ. 28ಕ್ಕೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಅದಿಯಾಗಿ ಆಡಳಿತ ಮುಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 28ರಲ್ಲಿ ಎಷ್ಟು ಯಶಸ್ಸನ್ನು ಕಾಣಬಹುದು ತಾವೆಲ್ಲರೂ ಜಂಟಿಯಾಗಿ? DK ಶಿವಕುಮಾರ್ ಸಾಹೇಬರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ ಅಂತಕ್ಕಂಥ ಭಾವನೆ. ಸಿದ್ದರಾಮಯ್ಯ ಅವ್ರ ಸಲಹೆ, ಖರ್ಗೆ ಸಾಹೇಬ್ರ ಸಲಹೆ, ಅವರ ಒಂದು ಯುವ ಉತ್ಸಾಹ, ಹಾಗೂ ನಮ್ಮ KPCC ಅಧ್ಯಕ್ಷರು, ಇವರೆಲ್ಲರೂ ಒಗ್ಗೂಡಿಸ್ಕೊಂಡು ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭಾವನೆ. ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಾರೆ. ಆ ವಿಚಾರಗಳನ್ನ ಇತ್ತಿತ್ತಲಾಗಿ ನೋಡಿದಾಗ ಹಾಗೆ ಕಾಣ್ತಾ ಇದೆ. ಅದನ್ನ ನಾವು ಯಶಸ್ವಿ ಆಗ್ತೇವೆ. ಮನೆ ಒಂದು 6 ಬಾಗಿಲು 7 ಬಾಗಿಲು ಆಗಿದಂತ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಮತ್ತೆ ಭ್ರಷ್ಟದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ. 28ಕ್ಕೆ ಬರೋದಿಲ್ಲ, ನಾವೇ ಅಧಿಕಾರದಲ್ಲಿ ಬರ್ತೀವಿ, ಗ್ಯಾರಂಟಿಯಲ್ಲಿ ಹೇಳಿದ್ದೊಂದು ಮಾಡಿದ್ದೊಂದು ಅಂತ ಇದಾರಲ್ಲ ಸರ್. ತಾವು ಕೂಡ ಆ ಕ್ಯಾಬಿನೆಟ್ದಲ್ಲಿ, ಹಿಂದಿನ ಕ್ಯಾಬಿನೆಟ್ದಲ್ಲಿ ಇದ್ದಂತವು. ಗ್ಯಾರಂಟಿ ಅಂದ್ರೆ ಯಾವ ಬಡವ ಹೆಣ್ಣು ಮಕ್ಕಳು, ವಿಧವೆ ಹೆಣ್ಣು ಮಕ್ಕಳು, ಅಂಗವಿಕಲೆ, ತಾಯಿ ತಂದೆ ನೋಡಾರ್ದ ಮಕ್ಕಳು ಹೊರಗೆ ಹಾಕಿದವರು, ಅನ್ನಕ್ಕಾಗಿ ಇನ್ನೊಂದು ಕಡೆ ಹಿಂಗೆ ಕೈ ಚಾಚುವಂತದನ್ನ ಕಿತ್ತು ಬೀಸಾಕಿ ಅವ್ರಿಗೆ ಸ್ವಾಭಿಮಾನ ತಂದು ಕೊಟ್ಟಿದ್ರೆ ನಮ್ ಗ್ಯಾರಂಟಿ ಅಲ್ಲೇನು? ಅನ್ನಕ್ಕಾಗಿ ಹಿಂಗೆ ಕೈ ಚಾಚಿದ್ರೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದ್ದಿಲ್ಲ. ಎಷ್ಟೋ ಬಡವರು ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕವಾಗಿ ಸಬಲತೆ ಹೊಂದಿದ್ದಾರೆ. ಆ ಹಣವನ್ನು ಉಳಿಸಿಕೊಂಡು
ಮಕ್ಕಳಿಗೇನೋ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ್ದಾರೆ, ಮನೆಗೊಂದೇನೋ ವಸ್ತು ತಂದಿದ್ದಾರೆ. ಇವರು ಹರಿರಾಮ್ ಜಯರಾಮ್ ಶ್ರೀರಾಮ್ಗಳು ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತೇಳಿ ಏನಾದರೂ ಪ್ಯಾಕೇಜ್ ಕೊಟ್ರೆ ಇವರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ತಾಯಂದ್ರಿಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಫ್ರೀ ಕೊಟ್ಟಿರು. ಧರ್ಮದಲ್ಲಿ ನಾವು ಶ್ರೇಷ್ಠ ಅಲ್ಲ, ಧರ್ಮ ಆಚರಣೆ ಮಾಡೋದ್ರಲ್ಲಿ. ಹಾಗೆ ಯಾರು ಬಡವರು ಕತ್ಲಲ್ಲಿ ಇರಬಾರ್ದು, ಬೆಳಕಿನಲ್ಲಿ ಇಟ್ಟಿದ್ರು. ಕೆಲವು ಕಡೆ ನಮ್ಮ ತಾಯಂದಿರು ಮಿಡಲ್ ಕ್ಲಾಸ್ ಜನರು, ನಾನು ಬಡತನದಿಂದವರು, ಮನೆಗೆ ಯಾರಾದ್ರೂ ಬೀಗರು ಬಿದ್ರು ಬಂದಾಗ ನಮ್ಮ ತಾಯಿ ಪಕ್ಕದ ಮನೆಗೆ ಹೋಗಿ ಚಹಾ ಪುಡಿನೋ ಸಕ್ಕರೆನೋ ಸೆರಗು ಮೇಲೆ ಮುಚ್ಚಿಕೊಂಡು ತನ್ನ ಯಜಮಾನನ ಗೌರವ ಕಾಪಾಡಕ್ ಚಹಾ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ನಾನು ಕೂಡ ನೋಡಿದ್ದೇನೆ ಸರ್ ಅದನ್ನ. ನಾವು ಕಂಡಿದ್ದೀವಿ, ಅನುಭವಿಸಿದ್ದೀವಿ. ಆದ್ರೆ ಇವತ್ತು ಯಾರೇ ಬರ್ಲಿ ಸ್ವಾಭಿಮಾನದಿಂದ ನನ್ನ ಮನೆಗೆ ಬಂದ್ರೆ ಒಂದು ಚಹಾ ಕೊಡ್ತಿದ್ದೇನೆ, ಅವ್ರಿಗೊಂದು ಊಟ ಕೊಡ್ತಿದ್ದೇನೆ ಅನ್ನುವಂಥ ಸ್ವಾಭಿಮಾನದ ಆರ್ಥಿಕ ಸಬಲತೆಯನ್ನು ಕೊಟ್ಟದಕ್ಕೆ ಗೇಲಿ ಮಾಡ್ತಾರಲ್ಲ, ಇವ್ರಿಗೇನಾದ್ರೂ ಇದ್ರ ಅರಿವಿದೆನಾ? ಬಡವ್ರನ್ನೋ ಇವ್ರಿಗೇನಾದ್ರೂ ಗೊತ್ತಿದೆನಾ? ಮೊಸರಿನಲ್ಲಿ ಕಲ್ಲು ಹುಡುಕಿದ್ರೆ ಜನ ಹೋಗ್ತಾರ? ಇವ್ರು ಏನ್ ಸಾಹಸ ಮಾಡಿದಾರಂತ ಹೇಳ್ತಾ ಇದ್ದೀವಿ. ಇವ್ರನ್ನ ಜನ ನಂಬ್ತಾರೆ. ಇವ್ರ ಸುಳ್ಳುಗಳು, ಇವ್ರ ಕರಪ್ಷನ್, ಇವೆಲ್ಲವೂ ಜನರನ್ನು ಮುಂದೆ ಕನ್ನಡಿ ಇದ್ದಾಗಿದೆ. ಭಗವತ್ ಏನಂತಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಜನ ಇವ್ರ ಕರಪ್ಷನ್ ಬಗ್ಗೆ ಮಾತಾಡಿದ್ರೆ ಜನ ನಗ್ತಾರೆ. ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಏನೇನೆಲ್ಲ ಬದಲಾವಣೆ ಕಾಣಬಹುದು ಸರ್ 28ಕ್ಕೆ? ಅವ್ರ ಅನುಭವ, ಅವ್ರು ಇಷ್ಟು ವರ್ಷ ಬರೀ ಪಾರ್ಟಿ ಕಟ್ಟುದ್ರಲ್ಲೇ ಕಳ್ಕೊಂಡಿದ್ದಾರೆ ಜೀವನ ಪೂರ್ತಿ. ಅವ್ರ ಅನುಭವ ಪಕ್ಷಕ್ಕೆ ಭಾರಿ ಹೆಲ್ಪ್ ಆಗುತ್ತೆ. ಅವ್ರು ಎಷ್ಟೋ ರಾಜ್ಯಗಳ ಚುನಾವಣೆಗಳು ಮಾಡಿದ್ದಾರೆ. ಆದ್ರಿಂದ ಹರಿಪ್ರಸಾದ್ ಅವ್ರು ನಾವು ನೋಡಿದ್ದೀವಿ, ಗಟ್ಟಿ ಧ್ವನಿಯ ನಾಯಕ, ನಿಸ್ವಾರ್ಥಿ. ಅವನ ಜೀವಮಾನದಲ್ಲಿ ಯಾವತ್ತೂ ಹಣ ಭ್ರಷ್ಟಾಚಾರ ಇದನ್ನು ನೋಡೇ ಇಲ್ಲ. ಜನರ ಮಧ್ಯೆ ಇರ್ತಕ್ಕಂಥವ್ರು, ಅದ್ರ ಜೊತೆಗೆ ಭಾರಿ ಅನುಭವಸ್ಥ. ಇವೆಲ್ಲವೂ ನಮ್ಗೆ ಸಹಾಯಕ. ಸರ್, ನಾನು ನಿಮ್ ಕಡೆ ಬರ್ತಾ ಇದ್ದೀನಿ, ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಕೂಡ ಬರ್ತಾ ಇದ್ದೀನಿ. ಆರ್ ವಿ ತಿಮ್ಮಾಪುರ ಸರ್ 3 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಕ್ಕಿಂತ ವಿಶೇಷವಾಗಿ 2 ವರ್ಷ ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಆಸೆ ಮೇಲೆ ಆಸೆ ಇಟ್ಕೊಂಡು ಕುಂತಿರ್ತಕ್ಕ ವ್ಯಕ್ತಿ ಅಲ್ಲ, ಅಧಿಕಾರದ ಆಸೆದ ವ್ಯಕ್ತಿ ಅಲ್ಲ, ಇವರು ಅಭಿವೃದ್ಧಿಯ ಆಸೆ ವ್ಯಕ್ತಿ ಅಂತ ನಿಮ್ಮನ್ನ ಮುಧೋಳ ಜನ ಅಲ್ಲ ಸರ್, ಬಾಗಲಕೋಟೆ ಜನ ಮಾತನಾಡ್ತಾರೆ. ವಿಶೇಷವಾಗಿ ನೀವು ಆಡಳಿತದಲ್ಲಿ ಇರುವವರಿಗೆ ಈ 2 ವರ್ಷ, ನೆಕ್ಸ್ಟ್ ಮತ್ತೆ ನೀವೇ ಬರ್ತೀರಂತ ಜನ ಕೂಡ ಮಾತನಾಡ್ತಾ ಇದಾರೆ. ಮತ್ತೊಂದು ಭಗವಂತನಿಗೆ ಇಚ್ಛೆನೂ ಕೂಡ ಆಗುತ್ತೆ. ಈ 2 ವರ್ಷ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಕೂಡ ಅವಕಾಶ ಸಿಕ್ಕಿದ್ರೆ ಅಥವಾ ಸಿಗ್ಲಿಕ್ಕೂ ಇದ್ರೆ ವಿಶೇಷವಾಗಿ ಬಾಗಲಕೋಟಕ್ಕೆ ಮತ್ತು ಮುಧೋಳಗೆ ಏನೆಲ್ಲ ಅಭಿವೃದ್ಧಿ ತರಬೇಕಂತೇಳಿ ಪಣ ತೊಟ್ಟಿಲ್ಲ ಸರ್? ಇಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಳುಗಡೆ ಜನರಿಗೆ ನಾವು ಜನಗೆ ಆ ಜಮೀನುಗಳಿಗೆ ಹಣ ಕೊಡ್ತಕ್ಕಂಥದ್ದು, ಅದು ಮೇಜರ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಕಾಡ್ತಕ್ಕಂಥ ವಿಚಾರ. ಹಾಗೂ ಇಂಡಸ್ಟ್ರಿ ಡೆವಲಪ್ ಆಗಬೇಕು, ಪ್ರವಾಸೋದ್ಯಮ ಡೆವಲಪ್ ಆಗಬೇಕು. ಅದ್ರ ಪೂರಕವಾಗಿ ಸಿದ್ದರಾಮಯ್ಯಜಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಅಲ್ಲೊಂದು ಮೆಡಿಕಲ್ ಕಾಲೇಜ್ ಕೊಡ್ತಕ್ಕಂಥದ್ದು ಬಾಗಲಕೋಟೆಯಲ್ಲಿ. ಇವೆಲ್ಲವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಆರೋಗ್ಯ ಬಹಳ ಮುಖ್ಯ. ಹೆಚ್ಚಿನ ರೀತಿಯಲ್ಲಿ ಆಸ್ಪತ್ರೆಗಳನ್ನು, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸ್ಕೂಲ್ಗಳನ್ನ ಡೆವಲಪ್ ಮಾಡಬೇಕು. ಅಲ್ಲಿ ಮಕ್ಕಳಿಗೆಲ್ಲರೂ ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಕ್ಕಂಥದ್ದನ್ನು ತಡೆದು ನಮ್ಮ ಶಾಲೆಯಲ್ಲೇ ಕಲಿತರು ಒಳ್ಳೆಯದು ಆಗಿರ್ತಕ್ಕಂಥದ್ದು, ಅದನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು. ಪಾಲಕರನ್ನು ಮನವೊಲಿಸ್ತಕ್ಕಂಥ ಕೆಲಸ ಆಗಬೇಕು. ಹಾಗೂ ಕೆಲವು ಇಂಡಸ್ಟ್ರಿಗಳು ಬೇಕು. ನಾವು ಮುಳುಗಡೆ ಆಗಿದೆ ಬಾಗಲಕೋಟೆ, ನಾವೆಲ್ಲವನ್ನೂ ಕಳ್ಕೊಂಡಿದ್ದೀವಿ. ಹೊಲ ಮನೆಯ ಸಂಬಂಧಗಳ, ಜಮೀನಿನ ಸಂಬಂಧ,
ಎಷ್ಟೋ ಯುವಕರಿಗೆ ನಿರುದ್ಯೋಗದಿಂದ ಬಳಲ್ತಕ್ಕಂಥವ್ರಿಗೆ ಇಂಡಸ್ಟ್ರಿಗಳು ಬರಬೇಕು. ನನ್ನ ವಿಚಾರ ಸಿಕ್ಕಿದ್ದಟ್ಟು ಮಟ್ಟಿಗೆ ಜಾತಿ ಧರ್ಮದ ಮೇಲೆ ಗಲಾಟೆ ನಡೀತಕ್ಕಂಥದ್ದು ಕಡಿವಾಣ ಹಾಕಬೇಕು. ಅದ್ರ ಜೊತೆಯಲ್ಲೇನೆ ನಾವೆಲ್ಲರೂ ಜೊತೆಗೂಡಿಸಿಕೊಂಡು ಬಾಳುವಂಥ ವಾತಾವರಣ ಸೃಷ್ಟಿ. ಅಧಿಕಾರ ಲಾಲಸಿಗಾಗಿ ಧರ್ಮ ಜಾತಿಗಳ ಮೇಲೆ ಗಲಾಟೆ ಗಲಭೆಗಳು ನಡೀತದವಲ್ಲ, ಅದು ಕಡಿವಾಣ ಹಾಕೋದ್ರ ಜೊತೆಗೆ ಸಾಮರಸ್ಯದ ಬದುಕನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಸದಿಚ್ಛೆ ನಂದು. ಇವೆಲ್ಲ ವಿಷಯಗಳನ್ನು ತಾವು ಇಟ್ಕೊಂಡಿರಿ, ಹಾ. ಇವೆಲ್ಲ ವಿಷಯಗಳನ್ನು ನೀವು ಇಟ್ಕೊಂಡಿರಿ. ಇಟ್ಕೊಂಡಿದ್ದೀವಿ. ಈ ಮುಂದೆ ಮಿನಿಸ್ಟ್ರಿ ವಿಷಯದಲ್ಲಿ ಬಂದ್ರೆ ಬಾಗಲಕೋಟೆಗೆ ಈ ಬಾರಿ ಸಿಗೋದಿಲ್ಲ ಅಂತ ಕೆಲವೊಂದಿಷ್ಟು ಭಾಗದಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮು ಕೂಡ 2 ಬಾರಿ ಕೊಟ್ಟಿದೀವಿ, ಈ ಬಾರಿ ಕೂಡ ಹೊಸಬರಿಗೆ ಬೇರೆ ಜಿಲ್ಲೆಯಿಂದ ಅವಕಾಶ ಸಿಗ್ಬೋದು ಅಂತ ಕೂಡ ಮಾತನಾಡ್ಕೊಂತಾರೆ. ಕೆಲವೊಂದ್ ಜನ ಅಂತಂದ್ರೆ ಕೊಡೋದಾದ್ರೆ ಮತ್ತೆ ನಮ್ ತಿಮ್ಮಾಪುರ ಸಾಹೇಬ್ರನ್ನ ಕೊಡ್ಬೇಕಂತೇಳಿ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಜನ ಮಾತನಾಡ್ತಾರೆ. ಹೇಗೆ ಸರ್ ನೀವು ಇಷ್ಟು ಅಪಾರವಾದಂತ ಬೆಂಬಲಿಗರನ್ನ ಸೃಷ್ಟಿ ನೀವು ಮಾಡೋದಕ್ಕಿಂತ ನಿಮ್ಮ ಧ್ವನಿ ನಿಮ್ಮ ಅಭಿವೃದ್ಧಿನೇ ಯಾಕೆ ಮಾತಾಡುತ್ತೆ? ಯಾಕೆ ರಾಜ್ಯದಲ್ಲಿ ಇಂಥ ಬಹಳಷ್ಟು ಅಧಿಕಾರಿಗಳನ್ನ ಬಹಳಷ್ಟು ರಾಜಕಾರಣಿಗಳನ್ನ ನಾನು ನೋಡಿದ್ದೇನೆ. ಸುಮಾರು ಇಲ್ಲಿವರೆಗೆ 3,000ವರೆಗೆ ಕೂಡ ನಾನು ಇಂಟರ್ವ್ಯೂಲ್ಲಿ ಹೋಗಿದ್ದೇನೆ. ಹತ್ತತ್ರ ಮಾಜಿ ಸಚಿವರನ್ನ, ಮಾಜಿ ಮುಖ್ಯಮಂತ್ರಿಯವ್ರನ್ನ, ಮಾಜಿ ಶಾಸಕರನ್ನ, ಜಿಲ್ಲಾ ಪಂಚಾಯತಿ ಅವ್ರನ್ನ ಕೂಡ ನೋಡಿದ್ದೇನೆ, ಗ್ರಾಮ ಪಂಚಾಯತಿ ಅವ್ರನ್ನ ಕೂಡ ನೋಡಿದ್ದೇನೆ, ಸೆಂಟ್ರಲ್ ಮಿನಿಸ್ಟ್ರಿವರೆಗೂ ಕೂಡ ನಾನು ನೋಡಿದ್ದೇನೆ. ಆದ್ರೆ ಈ ರೀತಿ ಅರವಿ ತಿಮ್ಮಾಪುರನ್ನ ಸಿಂಪಲ್ ವ್ಯಕ್ತಿಯಾಗಿ ನಾನು ನೋಡ್ತಾ ಇರೋದು. ಬೇರೆ ಜಿಲ್ಲೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಜನ ಮಾತನಾಡ್ತಾ ಇರೋದು, ಕೊಟ್ರೆ ಇವರನ್ನ ಕೊಡಲಿ, ಇಲ್ಲಾಂದ್ರೆ ನಮ್ ಜಿಲ್ಲೆಗಿಂದ ಬೇಡ ಅನ್ನೋಂಥ ವಿಷಯನೂ ಕೂಡ ಬರ್ತಾ ಇದೆ. ಹೌದಾ ಸರ್ ಇದು? ನಾವು ಮಾಡ್ತಕ್ಕಂಥ ಕಾರ್ಯವೈಖರಿ ಮೇಲೆ ನಮ್ಮ ವ್ಯಕ್ತಿತ್ವ ಇರುತ್ತೆ. ನಾವು ನಡೆದುಕೊಂಡು ಹೋಗೋದಂಥ ದಾರಿ ಜನರಿಗೆ ನೋಡ್ತಾ ಇರ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ಯಾವುದೂ ಮುಚ್ಚಿಟ್ಕೊಳಕ್ಕಾಗಲ್ಲ. ನಾನು ಸ್ನೇಹಜೀವಿ, ಬಡವರ ಪರವಾಗಿ ನನ್ನ ಕೆಲಸ, ಮಕ್ಕಳ ಕಂಡ್ರೆ ನನಗೆ ಪ್ರೀತಿ, ಬಡವರು ನೋವನ್ನು ಅನುಭವಿಸಿದ್ರೆ ನನಗೆ ಭಾಳ ದುಃಖ ಅನಿಸುತ್ತೆ. ರಾಜಕಾರಣ ಒಂದು ಕಡೆ ಇದೆ, ಅಂದರೆ ಸಾರ್ವಜನಿಕ ಬದುಕಿನಲ್ಲಿನೇ ನಾವು ಬಂದಿದ್ದೀವಿ. ನಾವು ಕೌಟುಂಬಿಕ ಜೀವನದಲ್ಲಿ ಅನುಭವಿಸ್ತಕ್ಕಂಥ ನೋವುಗಳನ್ನು ಹಾಕೊಂಡಿದ್ದೀವಿ. ಅದು ನನಗೆ ಜನತೆಯನ್ನು ಪ್ರೀತಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿರ್ಬೋದೇನೋ. ನಾನು ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಬಲವಾದ ನಂಬಿಕೆ ಇಟ್ಕೊಂಡು ಬಂದವನು. ಆ ನಂಬಿಕೆಯಿಂದ ಹಿಂದೆ ಸೇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ವಿಚಾರಗಳಲ್ಲಿ ಕಠೋರವಾಗಿ ನಾನು ನಡ್ಕೊಳ್ತಾ ಇದ್ದೇನೆ, ಕಠೋರವಾದ ಮಾತುಗಳನ್ನ ಆಡ್ತೇನೆ. ಎಲ್ಲಿ ನ್ಯಾಯ ಕೊಡುವಂಥ ಪ್ರಶ್ನೆ ಬಂದಾಗ ರಾಜಕಾರಣವನ್ನು ಬದಿಗಿಟ್ಟು ಅವಕಾಶಗಳ ಬೇಕಾದ್ರೆ ನಾವು ಧಿಕ್ಕರಿಸಿ ಜನಪರವಾಗಿ ನಾನು ನಿಲ್ಲಬೇಕಾದಂಥದ್ದು ಬಹಳ ಸಲ ನಾವು ಮಾಡಿದ್ದೀವಿ. ಅದರಿಂದ ಸೋಲು ಉಂಡಿದ್ದೇವೆ, ಕಷ್ಟ ಅನುಭವಿಸಿದ್ದೇವೆ, ಎಲ್ಲವೂ ಇದೆ. ಈಗಲೂ ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಜನಪರವಾಗಿರ್ತಕ್ಕಂಥದ್ದು ಇರಬೇಕು, ನ್ಯಾಯದ ಪರವಾಗಿರಬೇಕು. ಯಾರಿಗಾದರೂ ಅನ್ಯಾಯ ಆದರೆ ಅದನ್ನು ಸಹಿಸಿಕೊಳ್ಳಾರದೆ ನಾನು ಅವ್ರ ಜೊತೆ ಇರ್ತಕ್ಕಂಥ ಕೆಲಸ. ಓಕೆ ಸರ್, ಥ್ಯಾಂಕ್ ಯು. ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಅರವಿ ತಿಮ್ಮಾಪುರ ಸರ್ ಅವರ ಮುಂದಿನ 28ರ ನಿಲುವು ಏನಾಗಬಹುದು? ಆಮೇಲೆ ವಯಸ್ಸಾಗಿದೆ, ಕೆಲವೊಂದು ಜನ ಮಾತಾಡ್ತಾರೆ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ ಮಾತನಾಡ್ಕೊಂತ ಇದ್ದಾರೆ. ಆದ್ರೆ ಇದು ಬೆರಳೆಣಿಕೆ ಎಷ್ಟು ಜನ? ನನಗೆ ವಯಸ್ಸು ಈಗ 63. ಅದು ನನ್ನ ಪ್ರಕಾರ ಅನ್ಸುತ್ತೆ ಅರವಿ ತಿಮ್ಮಾಪುರ ಸರ್ ಮುಂದೆ ಕೂಡ 28ಕ್ಕೆ ಸ್ಪರ್ಧೆ ಮಾಡ್ತಾರೆ, ಸರ್ಕಾರ ಹತ್ರದಲ್ಲಿ ಯಶಸ್ಸನ್ನು ಆಗ್ತಾರೆ, ಮತ್ತೆ ಕ್ಯಾಬಿನೆಟ್ ದರ್ಜೆಗೆ ಬರ್ತಾರಂತ ನನಗೊಂದು ವಿಶ್ವಾಸ ಇದೆ, ನನ್ನ ವೈಯಕ್ತಿಕ ಆಗಿ. ಐ ಆಮ್ ವೆರಿ ಕಾನ್ಫಿಡೆಂಟ್. ಹೇಳಿದೆಲ್ಲ ಭರವಸೆಯ ಇಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ನನಗೆ ಇನ್ನೂ ಕೆಲಸ ಮಾಡಬಾರ್ದು ಅನ್ನೋಂಥ ಭಾವನೆ ಇರಲಿಲ್ಲ. ನಾನು ಜನ ಒಪ್ಪಿದರೆ ನಾನು ರೆಡಿ. ಇದೆಲ್ಲ ಜನತೆ ಮುಂದಿಡ್ತಕ್ಕಂಥದ್ದು. ನಂದು ಅಧಿಕಾರನೇ ಬೇಕು ಅಂತಕ್ಕಂಥ ಅದ್ರ ಬೆನ್ನತ್ತಿ ಹೋಗೋವನ್ನಲ್ಲ ನಾನು. ಜನಸೇವೆ ಮಾಡೋಕ್ಕೆ ಅಧಿಕಾರನೇ ಬೇಕು ಅಂತಿಲ್ಲ. ಅಂದರೆ ಜನತೆ ಒಪ್ಪಿದರೆ ಮಾತ್ರ ಚುನಾವಣೆ, ಇಲ್ದಿದ್ರೆ ಇಲ್ಲ. ಸರ್, ಲಾಸ್ಟ್ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬಹಳ ಪ್ರಾರಂಭದಿಂದ ನನ್ಗೆ ಕಾಡ್ತಾ ಇದೆ. ಇಷ್ಟೆಲ್ಲ ಸಿಂಪಲ್ ವ್ಯಕ್ತಿ ನೀವು, ನಾನು ಅನ್ಕೊಂಡಿದ್ದ ಪ್ರಕಾರ ಸರಳ ರಾಜಕಾರಣಿ, ಆಸೆ ಇಲ್ಲ,
ಬಹಳಷ್ಟು ರಾಜಕಾರಣಿಯವರು ದುಡ್ಡು ಮಾಡೋದ್ರಲ್ಲಿ ಮತ್ತೊಂದು ಮಗದೊಂದು ಪಾತ್ರಗಳನ್ನು ಯಶಸ್ಸನ್ನು ಕಾಣ್ತಾರೆ. ಆದ್ರೆ ನೀವು ಸಿಂಪಲ್ ಆಗಿದ್ದಂಥವ್ರು, ನಿಮ್ಮಂತ ರಾಜಕಾರಣಿಯವ್ರನ್ನ ಜನ ಇಷ್ಟು ಲೇಟ್ ಆಗಿ ಯಾಕೆ ಕೈ ಹಿಡಿದ್ರು ಅಂತ ನನ್ಗೊಂದು ಕಾಡ್ತಾ ಇದೆ ಸರ್. ಕೆಲವು ಕತೆ ಹೇಳ್ತಾ ಇದ್ದೀನಲ್ಲ, ಪ್ರಿನ್ಸಿಪಲ್ ಇಂದ ನಾವು ಹೊರಗಡೆ ಬರಲ್ಲ. ನಾನು ಈ ಪಕ್ಷದಾಗಿರೋದು, ಇನ್ನೊಂದು ಪಕ್ಷದವ್ರನ್ನ ಪ್ರೀತಿ ಮಾಡೋದು, ಅಧಿಕಾರ ಲಾಲಸಿಗೆ ಅಧಿಕಾರ ಒಂದನ್ನೇ ನಾವು ಪ್ರಮುಖವಾಗಿ ಇಟ್ಕೊಂಡ್ರೆ ಅಡ್ಡದಾರಿಗಳು ಮತ್ತೊಂದು ಇದ್ದಾವೆ. ನಮ್ಮ ಪಕ್ಷದಲ್ಲಿರೋದು, ಇನ್ನೊಂದು ಪಕ್ಷಕ್ಕೆ ಸಹಾಯ ಮಾಡೋದು. ನೀವು ಜಿಲ್ಲಾ ಪಂಚಾಯತ್ಗೆ ಯಾವಾರ ಬೇರೆ ಪಕ್ಷ ನಿಲ್ರಿ, ಈಗ ನೀವು ಗೆದ್ದಿರಿ, ನಾನು ಎಲೆಕ್ಷನ್ ಸಹಾಯ ಮಾಡಿ ಅಂತೇಳಿ ನನ್ನ ಪಕ್ಷಕ್ಕೆ ದ್ರೋಹ ಮಾಡೋದು. ಇದು ಒಂದಾದರೆ ಕೆಲವು ಪ್ರಿನ್ಸಿಪಲ್ ವಿಷಯಗಳು, ಅದರಲ್ಲಿ ರಾಜಿ ಆಗೋದು, ಒಳ ಒಪ್ಪಂದಗಳು, ರಾಜಿ ಆಗೋದು. ಇಲ್ಲಿ ಕೆಲವು 400 ಜನ ಸ್ಲಮ್ನವ್ರಿಗೆ ನಾನು ಮನೆಗಳನ್ನು ಕೊಟ್ಟೆ, ಜಾಗ ಸೈಟ್ ಕೊಟ್ಟೆ. ಭಾಳ ಜನ ನನಗೆ ವಿರೋಧ, ಇಲ್ಲೆಲ್ಲ ನೀವು ಸ್ಲಮ್ ಬೆಳೆಸ್ತೀರಿ ಅಂತೇಳಿ. ನಾನು ಕೇಳಲಿಲ್ಲ, ನಾನು ಅದನ್ನು ಮಾಡಿದೆ. ಇಂಥ ಕೆಲವು ವಿಚಾರಗಳು ಭಾಳ ಅದಾವೆ. ಅದನ್ನೆಲ್ಲದನ್ನು ಹೇಳಿದರೆ ಪೊಲಿಟಿಕಲಿ ಏನಾಗುತ್ತೆ, ನ್ಯಾಯ ಕೊಡ್ತಕ್ಕಂಥ ಪ್ರಶ್ನೆ ಒಂದು ದೊಡ್ಡ ಶಕ್ತಿಗಳಿರ್ತಾರೆ. ಇನ್ನೊಬ್ಬಗೆ ನ್ಯಾಯ ಕೊಡಬೇಕಾದ್ರೆ ಆ ಶಕ್ತಿನ ವಿರೋಧ ಹಾಕೋಬೇಕಾಗುತ್ತೆ. ಆ ವಿರೋಧ ಹಾಕೊಂಡ್ರಂದ್ರೆ ಅದು ಪರಿಣಾಮವನ್ನು ನಾವು ಎದುರಿಸ್ಬೇಕಾಗುತ್ತೆ. ಅಂತ ಪರಿಣಾಮಗಳನ್ನ ಎದುರಿಸ್ತಕ್ಕಂಥದ್ದು ಆಗಿ ನಾವು ಚುನಾವಣೆ ಎರಡನ್ನ ಇಟ್ಕೋಬೋದು. ರೆಗ್ಯುಲರ್ ಗೆದಿಬೇಕು ಅನ್ನೋದು ಒಂದಿದೆ, ಇನ್ನೊಂದು ನಾವು ನಮ್ಮ ಬದುಕಿನಲ್ಲಿ ಪ್ರಿನ್ಸಿಪಲ್ ಬದುಕಿರ್ಬೇಕು ಅನ್ನೋದು ಒಂದಿದೆ. ನಾನು ಕಂಟಿನ್ಯೂ ಗೆದಿಬೇಕಂತಕ್ಕಂಥದ್ದು ಹಿಡಿದಿಲ್ಲ, ನಾನು ಪ್ರಿನ್ಸಿಪಲ್ ಬದುಕಿಟ್ಕೊಂಡೆ, ಅದಕ್ಕೆ ನಾನು. ಸರ್ ಇನ್ನೊಂದು ಸರ್, 18ರಲ್ಲಿ ಯಾಕೆ ನಿಮ್ಗೆ ಟಿಕೆಟ್ ಮಿಸ್ ಆಯ್ತು ಸರ್? ನಾನು MLC ಇದ್ದೆ ಅವಾಗ ವಿಧಾನ ಪರಿಷತ್ ಸದಸ್ಯರು, ವಿಧಾನ ಪರಿಷತ್ ಮೆಂಬರ್ ಇದ್ದೆ. ಆ ಕಾರಣಕ್ಕೆ ಅದೇ ಕೋಲಿಷನ್ದಲ್ಲಿ ಮತ್ತೆ ಮಂತ್ರಿ ಆದ್ನಲ್ಲ, ಶುಗರ್ ಮಿನಿಸ್ಟರ್. 16ರಿಂದ 18ರವರೆಗೆ. ಥ್ಯಾಂಕ್ ಯು ಸರ್. ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಇಷ್ಟು ವಿಳಂಬವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ ಸರ್ಕಾರ ಬಂದ್ರು ಕೂಡ ವಿಳಂಬವಾಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರೂ ತಾವು ಒಂದು ಮಾಜಿ ಸಚಿವರಾಗಿ, ಈಗ ನಿಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಕೂಡ ಸಚಿವರಾಗಿದ್ದಾರೆ. ಹಲವಾರು ಕಾರಣಗಳಿವೆ, ಕೋರ್ಟ್ ಇಂಟರ್ಫಿರೆನ್ಸ್, ರಿಸರ್ವೇಶನ್ದಲ್ಲಿ ಗೊಂದಲಗಳು, ಇವೆಲ್ಲದರಿಂದ ಡಿಲೇ ಆಗಿದೆ. ಆಗಬಾರ್ದಂತಕ್ಕಂಥದ್ದೇ ನನ್ನ ಇಚ್ಛೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾದರೆ ಅಲ್ಲಿ ಲೋಕಲ್ ಸಮಸ್ಯೆಗಳೇ ಬಗೆಹರಿಸ್ತಕ್ಕಂಥದ್ದು. ಈ ಸಲ ನಮ್ಮ ಸರ್ಕಾರ ಚುನಾವಣೆಗಳು ಮಾಡ್ತಾ ಇದೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ನ್ಯೂಸ್ 43 ಇಂಡಿಯಾಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೇದಿಂದ ಮುಂಬರ್ತಾ ಇರುವಂತಹ 2028-29 ಚುನಾವಣಾ ಗ್ರೌಂಡ್ ರಿಪೋರ್ಟ್ ಆಗಿರಲಿ, ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯದಲ್ಲಿ ಕೂಡ ನಾವು ಪ್ರತಿಯೊಂದು ಬೂತ್ ಮಟ್ಟದಿಂದ ಗ್ರೌಂಡ್ ವರ್ಕ್ ಅನ್ನು ನಡೆಸ್ತಾ ಇದ್ದೀವಿ. ಮತ್ತು ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರನ್ನ ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಆಗಿರ್ಲಿ, ಮುಂದೆ ನಿಮ್ಮ ಮಿನಿಸ್ಟ್ರಿ ಬಗ್ಗೆ ಕಾತರದಿಂದ ಕಾಯ್ತಾ ಇದ್ದಾರೆ, ಇದರ ಬಗ್ಗೆ ಆಗಿರ್ಲಿ, ಒಂದು ಸಾಮಾನ್ಯ ಕಾರ್ಯಕರ್ತರಿಂದ ನೀವು ಮುಂದೆ ಬಂದಿರತಕ್ಕಂಥವ್ರು, ಈಗಲೂ ಕೂಡ ಅವಾಗೂ ಕೂಡ ನಾವು ಮಾತಾಡ್ಬೇಕಾಗ್ತದೆ. ನಾನು ಶಾಸಕನಲ್ಲಪ್ಪ, ನಿಮ್ಮ ಕಾರ್ಯಕರ್ತ ನಾನು ಅನ್ನೋದು ಧ್ವನಿ ನಾನು ಕೂಡ ಕೇಳಿದೆ. ಇಂಥ ಸಿಂಪಲ್ ವ್ಯಕ್ತಿ ಸಿಂಪಲ್ ಆಗಿ ನಿಮ್ಮ ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಡೋದಾದ್ರೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಲಿ, 2028ರ ದೂರದೃಷ್ಟಿಕೋನ ಆಗಿರ್ಲಿ, ಇದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಅದ್ರ ಜೊತೆಯಲ್ಲಿ ಕೂಡ SIR ಮತದಾರ ಪಟ್ಟಿ ಪರಿಷ್ಕರಣೆಗೆ ಏನಾಗ್ತಾ ಇದೆ, ಇದರಲ್ಲಿ ಪಟ್ಟಿ ಕೈಗೆ ಬರೋದಕ್ಕಿಂತ ಪೂರ್ವಕವಾಗಿ ನಾವು ದಾಖಲಾತಿಗಳನ್ನು ಹಚ್ಚೋದಕ್ಕಿಂತ ಪೂರ್ವಕವಾಗಿ ಕೆಲವೊಂದಿಷ್ಟು ಮತದಾರ ಪಟ್ಟಿಯಲ್ಲಿ ಡಿಲೀಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಒಂದು ಕೊನೆ ಮೆಸೇಜ್ ಕೊಡೋದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? SIR ಅಂಬೇಡ್ಕರ್ ಕೊಟ್ಟಂತ ಒಂದು ದೊಡ್ಡ ಶಕ್ತಿ, ಮತದಾನದ ಹಕ್ಕು. ಯಾವುದೇ ವ್ಯಕ್ತಿಗೆ ಮತದಾನದಿಂದ ವಂಚಿತರಾಗ, SIR ಎಲ್ಲೋ ಒಂದು ಕಡೆ BJP ಅವ್ರನ್ನ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರಂತಕ್ಕಂಥ ಭಾವನೆ ಪಶ್ಚಿಮ ಬಂಗಾಳ ಚುನಾವಣೆ ಇಟ್ಕೊಂಡು ಇಲ್ಲಿಯವರೆಗೆ ನಾನು ಬಿಹಾರ್ ನೋಡಿದ್ದೀವಿ, ಮಹಾರಾಷ್ಟ್ರ ನೋಡಿದ್ದೀವಿ. ಅಲ್ಲಿಯ ಚುನಾವಣಾ ಅಧಿಕಾರಿಯ ಕಾರ್ಯವೈಖರಿ ತುಂಬಾ ಬೇಸರದಲ್ಲಿ, ಎಲ್ಲೋ ಒಂದು ಕಡೆ ಕುತಂತ್ರ ಮಾಡ್ತಾರೇನೋ. ಇಂತಹ ಕುತಂತ್ರ ಇದ್ರೆ, ಏನಾದರೂ ನಡೀತಾ ಇದ್ರೆ ಚುನಾವಣಾ ಕಮಿಷನ್
ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ಲೇ ಪೆಟ್ಟಾಗ್ತದೆ. ಒಬ್ಬ ವ್ಯಕ್ತಿ ಹಕ್ಕನ್ನು ಕಸಿದುಕೊಂಡ ಹಾಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನಗೆ ಬೇಕಾದವನ್ನ ಆರಿಸಿ ಕಳಿಸ್ತಕ್ಕಂಥ ಈ ಶಕ್ತಿಗೆ ಕೊಡ್ಲೇ ಪೆಟ್ಟಾಗ್ತದೆ. ಜನ ವಿರೋಧಿ ಮನುಷ್ಯ ಜನಪ್ರತಿನಿಧಿಯಾಗಿ ಬರ್ತಕ್ಕಂಥ ಕೆಲಸ ಇದಾದ. ಅದರಿಂದ ಈ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಒಬ್ಬ ಮತದಾನವನ್ನು ಕಸಿದುಕೊಳ್ತಕ್ಕಂಥ ಕುತಂತ್ರ ಇದಾಗಬಾರ್ದು. ಆ ರೀತಿಯಲ್ಲಿ ಇವತ್ತೇನು ಕೆಲಸ ನಡೀತಿದೆ, ಕರ್ನಾಟಕ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದು. ಕಾರ್ಯಕರ್ತರ ಪಡೆ ನಮ್ದು ಚೆನ್ನಾಗಿದೆ. ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಆ ಮತದಾನ ಪ್ರತಿಯೊಬ್ಬನ ಹಕ್ಕು, ಆ ಹಕ್ಕಿಗೆ ಧಕ್ಕೆ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆ ಮುಧೋಳ ತಾಲೂಕಿನಾದಂಥ, ಬಾಗಲಕೋಟೆ ಜಿಲ್ಲೆ ಆದಂಥ ಅವ್ರು ಕೆಲಸ ಮಾಡ್ತಕ್ಕಂಥ ಕಾರ್ಯವೈಖರಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿಗಳು ಮಾಡ್ತಕ್ಕಂಥ ಕುತಂತ್ರಕ್ಕೆ ಈ ದೇಶ ಬಲಿಯಾಗಬಾರ್ದು. ಇದು ಒಂದು ಕಡೆ ಇದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸ್ಥಳೀಯ ಸಂಸ್ಥೆ ಮತ್ತು ಒಂದು ಕೊನೆಯದಾಗಿ 28-29 ಸಂದೇಶ ಸರ್ ನಿಮ್ಮ ಕಾರ್ಯಕರ್ತರಿಗೆ. ಇವತ್ತು ನಾನು ಶಾಸಕನಾಗಿ ಮಂತ್ರಿ ಆಗಿದ್ರೆ ನನ್ನ ಕಾರ್ಯಕರ್ತರ ಪಡೆ ಹಾಗೂ ಮತದಾರ ಬಾಂಧವರು ಅವ್ರ ಜೊತೆ ನಮ್ಮ ಒಡನಾಟ, ಕೆಲಸಗಳು ನಮ್ಮನ್ನು ಕೈ ಹಿಡಿತಾವೆ ಅಂತಕ್ಕಂಥದ್ದು ಬಂದು, ಇನ್ನೊಂದು ಕಡೆ ನಾನು MLA ಮಂತ್ರಿ ಮಾಡಿದ ಕಾರ್ಯಕರ್ತರಿಗೆ ಅಧಿಕಾರ ತಂದು ಕೊಡ್ತಕ್ಕಂಥದ್ದು, ಅವ್ರಿಗೆ ಒಂದು ಅಧಿಕಾರಕ್ಕೆ ಬರ್ಬೇಕಂತಕ್ಕಂಥ ಆಸೆ ಇರುತ್ತೆ. ಅವರು ನನಗಾಗಿ ದುಡಿದಿದ್ದಾರೆ, ನಾನು ಅವ್ರಿಗಾಗಿ ದುಡಿದು ನನ್ನ ಕರ್ತವ್ಯ. ಆ ಕರ್ತವ್ಯದಿಂದ ವಿಮುಖನಾಗೋದಿಲ್ಲ. ನಾನು ಅವರ ಚುನಾವಣೆಗಳಿಗೆ ಏನೇನು ಸಾಧ್ಯ ಇತ್ತು ನಾನು ದುಡಿತೇನೆ. ಅವರು ಗೆಲ್ಲಿಸಿ ನನಗೆ ಏನು ಗೆಲ್ಲಿಸಿ ನನ್ನ ಮೇಲೆ ಏನು ಋಣ ಇಟ್ಟಿದ್ದಾರೆ, ಎಷ್ಟು ಋಣ ಇದೆ ಅಂತ ತೀರಿಸ್ತಕ್ಕಂಥ ಪ್ರಯತ್ನ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇಷ್ಟೊತ್ತವರೆಗೆ ನ್ಯೂಸ್ 43 ಇಂಡಿಯಾ ಮತ್ತೆ ಇನ್ ಸರ್ವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಜಿ ಸಚಿವರು ಮತ್ತು ಹಾಲಿ ಮುಧೋಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸಾಮಾನ್ಯ ವ್ಯಕ್ತಿ. ನಾನು ಶಾಸಕನಲ್ಲ, ನಾನೊಬ್ಬ ಕಾರ್ಯಕರ್ತ ಪಕ್ಷದ್ದು. ನಿಮ್ಮ ಜೊತೆ ನಾನು ಕೂಡ ಬಾವುಟವನ್ನು ಕಟ್ಟಿ ಇಲ್ಲಿವರೆಗೆ ಬಂದಿದ್ದೇನೆ ನಿಮ್ಮೆಲ್ಲ ಆಶೀರ್ವಾದದಿಂದ. ತಮ್ಮ ಬಗ್ಗೆ ಇದ್ದಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ತೆ, ಜೈ ಹಿಂದ್ ಸರ್.